Hello students, so good evening. So I am Bhavani Shankar. So welcome to my channel. So ಇನ್ನು ಯಾರು ನನ್ನ ಕ್ಲಾಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಹಾಗೇನೇ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ಕ್ಲಾಸನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಈ ಒಂದು ಚಾನಲ್ನಲ್ಲಿ ನಿಮಗೆ ಬೇಕಾದಂತಹ ಒಂದು ಬಿಸ್ನೆಸ್ ಸ್ಟಡೀಸ್ ಕ್ಲಾಸ್ ಮೀನ್ಸ್ ದ ನೆಕ್ಸ್ಟ್ ವೀಕ್ ನೀವು ಬಿಸ್ನೆಸ್ ಸ್ಟಡೀಸ್ ಕ್ಲಾಸ್ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ಸ್ ಅನ್ನ ನೀವು ಬರಿಬೇಕಾಗುತ್ತೆ. ಸೊ ಹಾಗೇನೇ ಸೊ ಆ ಒಂದು ಬಿಸ್ನೆಸ್ ಸ್ಟಡೀಸ್ ನ ಯಾವ ರೀತಿ ಓದಬೇಕು ಮತ್ತೆ ಆ ಒಂದು ಬಿಸ್ನೆಸ್ ಕ್ಲಾಸ್ ಅಲ್ಲಿ ನೀವು ಯಾವ ರೀತಿ ನೀವು ರಿಮೆಂಬರ್ ಅನ್ನ ಮಾಡ್ಕೋಬೇಕು. ಏನಕ್ಕೆ ಅಂತಂದ್ರೆ ಮೆನಿ ಪೀಪಲ್ಸ್ ಆರ್ ಆಸ್ಕಿಂಗ್ ಸರ್ ಐ ಸ್ಟಡಿಡ್ ಎವ್ರಿಥಿಂಗ್ ಬಟ್ ಐ ಫರ್ಗಾಟ್, ಸೊ ನಥಿಂಗ್ ಇಸ್ ಗೋಯಿಂಗ್ ಟು ಮೈ ಹೆಡ್. ಸೊ ತುಂಬಾ ಓದ್ತೀನಿ ಆದ್ರೂ ಕೂಡ ನನ್ನ ಒಂದು ಮೈಂಡ್ಗೆ ಏನು ಕೂಡ ಹೋಗಲ್ಲ, ಅಥವಾ ಓದಿದ್ರು ಕೂಡ ನಾನು ಎಲ್ಲವನ್ನು ಮರೆತು ಬಿಡ್ತೀನಿ. ಸೊ ಈ ರೀತಿಯಾದಂತಹ ಒಂದು ತುಂಬಾ ಜನ ಸ್ಟೂಡೆಂಟ್ಸ್ ಹೇಳುವಂತ ಒಂದು ಕನ್ಫ್ಯೂಷನ್ ಪಾಯಿಂಟ್ಸ್. ಮತ್ತೆ ಈ ಒಂದು ನಮ್ಮ ಒಂದು ಬಿಸ್ನೆಸ್ ಸ್ಟಡೀಸ್ ಅಂತ ಬಂದಾಗ ನಿಮ್ಗೆ ಗೊತ್ತಿರೋ ಹಾಗೆ ಫುಲ್ ಥಿಯರಿ ಸಬ್ಜೆಕ್ಟ್ಸ್. ಸೊ ಫುಲ್ ಥಿಯರಿ ಸಬ್ಜೆಕ್ಟ್ಸ್ ಆಗಿರೋದ್ರಿಂದ ನಮ್ಮ ಒಂದು ಈ ಒಂದು ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ ಅಲ್ಲಿ ನಾವು ಎಷ್ಟೇ ಓದಿದ್ರು ಕೂಡ ನಮ್ಮ ಒಂದು ಮೈಂಡ್ ಅಲ್ಲಿ ಉಳಿಸ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ. ಮೀನ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕೀಪ್ ಇನ್ ಮೈಂಡ್ ಆಲ್ ದ ಪಾಯಿಂಟ್ಸ್. ಸೊ ಬಿಕಾಸ್ ಆಫ್ ಇಫ್ ಯು ಸ್ಟಡಿ ದ ಬಿಸ್ನೆಸ್ ಸ್ಟಡೀಸ್, ಸೊ many people are asking sir it's a very confusing sir. So because of if you studied in the first chapter the significance of management, so features of management will come. The features of management, suppose if you studied again in the second chapter principles of management, the again will come the features of principles of management. So features illu kuda barutte hallu kuda barutte. ಹೀಗಾಗಿ ಈ ಒಂದು ಪಾಯಿಂಟ್ಸ್ ಅನ್ನ ನಾನು ಯಾವ ರೀತಿ ರಿಮೆಂಬರ್ ಮಾಡ್ಕೋಬೇಕು, how to study the business studies and how to the keep some of the points in my head. ನನ್ನ ಒಂದು ಮೈಂಡ್ ಅಲ್ಲಿ ಯಾವ ರೀತಿನಲ್ಲಿ ನನ್ನ ಒಂದು ಬಿಸ್ನೆಸ್ ಸ್ಟಡೀಸ್ ಕೀ ಪಾಯಿಂಟ್ಸ್ ಅನ್ನ ಯಾವ ರೀತಿ ನೆನಪಿಸ್ಕೋಬೇಕು. ಬಿಕಾಸ್ ಆಫ್ ಬಿಸ್ನೆಸ್ ಸ್ಟಡೀಸ್ ಅಂತ ಬಂದಾಗ ಮೆನಿ ಪೀಪಲ್ಸ್ ಆರ್ ಸ್ಟ್ರಗಲಿಂಗ್ ಸರ್ ಇಸ್ ಅ ಥಿಯರಿ ಸಬ್ಜೆಕ್ಟ್ ಸರ್ ಇಸ್ ನಾಟ್ ಪಾಸಿಬಲ್ ಟು ರಿಮೆಂಬರ್ ಆಲ್ ದೋಸ್ ಥಿಂಗ್ಸ್ ಅಂಡ್ ಆಲ್ಸೋ ಇಟ್ಸ್ ವೆರಿ ಕನ್ಫ್ಯೂಸಿಂಗ್ ಸರ್. ಅಕೌಂಟೆನ್ಸಿನಲ್ಲಿ ಆದ್ರೆ ಏನಾಗುತ್ತೆ ಅಂತಂದ್ರೆ ಏನೋ ಒಂದು ಪಾಯಿಂಟ್ಸ್ ಅನ್ನ ಬರೀತೀರ, ಮೀನ್ಸ್ ಪ್ರಾಬ್ಲಮ್ಸ್ ಅನ್ನ ಮಾಡ್ತೀರಾ, ಪ್ರಾಬ್ಲಮ್ಸ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಒಂದು ಏನೋ ಒಂದು ಆನ್ಸರ್ ಬರುತ್ತೆ, ಆನ್ಸರ್ ಅನ್ನು ಈಸಿಯಾಗಿ ಮಾಡ್ತೀರಾ. ಸೊ ಬಟ್ ಈ ಒಂದು ಬಿಸ್ನೆಸ್ ಸ್ಟಡೀಸ್ ಅಂತ ಬಂದಾಗ ತುಂಬಾನೇ ಕಷ್ಟ ಆಗಿರುತ್ತೆ ನಿಮ್ಮ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳೋದಂತ ಸಂದರ್ಭದಲ್ಲಿ. ಸೊ ಹೀಗಾಗಿ ನನ್ನ ಈ ಒಂದು ಕ್ಲಾಸ್ ಅಲ್ಲಿ ನಿಮಗೆ ಬೇಕಾದಂತಹ ಯಾವುದೇ ರೀತಿಯಂತ ಒಂದು ಬಿಸ್ನೆಸ್ ಸ್ಟಡೀಸ್ ಬಗ್ಗೆ ಯಾವ ರೀತಿಯಲ್ಲಿ ಎಕ್ಸಾಮ್ಸ್ ಅನ್ನ ಬರಿಬೇಕು, ಹೌ ಟು ರೈಟ್ ದ ಎಕ್ಸಾಮ್ಸ್ ಅಂಡ್ ಹೌ ಟು ರೀಡ್ ದ ಬಿಸ್ನೆಸ್ ಸ್ಟಡೀಸ್ ಅಂಡ್ ಹೌ ಟು ರಿಮೆಂಬರ್ ದ ಬಿಸ್ನೆಸ್ ಸ್ಟಡೀಸ್ some points. So and how to write the exams. So because of the many people are struggling to write the exams, so ಈ ಒಂದು ನನ್ನ ಕ್ಲಾಸ್ ಅಲ್ಲಿ ನಿಮಗೆ ಬೇಕಾದಂತಹ ಒಂದು ಬಿಸ್ನೆಸ್ ಸ್ಟಡೀಸ್ ಟಿಪ್ಸ್ ಅನ್ನ ನಾನು ಕೊಡೋಕೆ ಟ್ರೈ ಮಾಡ್ತೀನಿ. ಸೊ ಆದಷ್ಟು ನಾನು ನಿಮ್ಮ ಒಂದು ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಕ್ಲಾಸ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ನನ್ನ ಕ್ಲಾಸ್ ಅಲ್ಲಿ ನಾನು ಮಾಡ್ತಾ ಇರುವಂತ ಒಂದು ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಬಿಸ್ನೆಸ್ ಸ್ಟಡೀಸ್ ಸೆಕೆಂಡ್ PUC. ಸೊ ಬಿಸ್ನೆಸ್ ಸ್ಟಡೀಸ್ ಸೆಕೆಂಡ್ PUC ನಲ್ಲಿ ಸೊ ಟೋಟಲಿ ನಿಮಗೆ ನೋಡೋ ಮಟ್ಟಿಗೆ ಸೊ ಟೋಟಲಿ 12 ಚಾಪ್ಟರ್ಸ್ ಬರುತ್ತೆ. ಸೊ ಟೋಟಲಿ 12 ಚಾಪ್ಟರ್ಸ್ ವಿಲ್ ಕಮ್. ಸೊ ಇನ್ ದ 12 ಚಾಪ್ಟರ್ಸ್ ಅಂತ ಬಂದಾಗ 12 ಚಾಪ್ಟರ್ಸ್ ಆಲ್ಸೋ ದಿಸ್ ಥಿಯರಿ ಸಬ್ಜೆಕ್ಟ್ಸ್, ಥಿಯರಿ ಓರಿಯೆಂಟೆಡ್ ಚಾಪ್ಟರ್ಸ್ ಓನ್ಲಿ. ಸೊ ಈ ಒಂದು ಚಾಪ್ಟರ್ಸ್ ಅಲ್ಲಿ ಸೊ ಫಸ್ಟ್ ಚಾಪ್ಟರ್ ನಿಮ್ಗೆ ಯಾವ್ದು ಬರುತ್ತೆ ಅಂತಂದ್ರೆ ನೇಚರ್ ಆಫ್ ದ ಬಿಸ್ನೆಸ್, ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ದ ಮ್ಯಾನೇಜ್ಮೆಂಟ್. ಸೆಕೆಂಡ್ ಚಾಪ್ಟರ್ ಯಾವುದು ಅಂತಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಥರ್ಡ್ ಚಾಪ್ಟರ್ ಆಗಿರುತ್ತೆ. ದೆನ್ ಫೋರ್ತ್ ಚಾಪ್ಟರ್ ಇಸ್ ಪ್ಲಾನಿಂಗ್, ದೆನ್ ಇನ್ ದ ಫಿಫ್ತ್ ಚಾಪ್ಟರ್ ಇಸ್ ಆರ್ಗನೈಸಿಂಗ್ ಅಂಡ್ ಇನ್ ದ ಸಿಕ್ಸ್ತ್ ಚಾಪ್ಟರ್ ಇಸ್ ಸ್ಟಾಫಿಂಗ್. ಸೊ ನೆಕ್ಸ್ಟ್ ಸೆವೆಂತ್ ಚಾಪ್ಟರ್ ಇಸ್ ಡೈರೆಕ್ಟಿಂಗ್ ಅಂಡ್ ಏಯ್ತ್ ಚಾಪ್ಟರ್ ಇಸ್ ಕಂಟ್ರೋಲಿಂಗ್ and ninth chapter is financial management, 10th chapter is financial markets and 11 is marketing, chapter number 12 is the consumer protection. ಸೊ ಈ ಒಂದು ಚಾಪ್ಟರ್ ಗಳಲ್ಲಿ ನಾವು ಯಾವ ಒಂದು ಚಾಪ್ಟರ್ ಅನ್ನ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ಕೊಂಡ್ರೆ ನಾವು ಜಾಸ್ತಿ ಸ್ಕೋರ್ ಅನ್ನು ಮಾಡೋದಕ್ಕೆ ಈಸಿ ಆಗುತ್ತೆ. ಏನಕ್ಕೆ ಅಂತಂದ್ರೆ ನಮ್ಮ ಒಂದು ಥಿಯರಿ ಸಬ್ಜೆಕ್ಟ್ಸ್ ಅಂತ ಬಂದಾಗ ಎಲ್ಲವನ್ನೂ ಕೂತ್ಕೊಂಡು ಬಾಯಟ್ ಮಾಡೋದಕ್ಕಂತೂ ಆಗಲ್ಲ. ಡೋಂಟ್ ಬಾಯಟ್ ದಿಸ್ ಮೈ request for all the peoples, all the my dear students, don't buy at any concepts. So everything should try to understand the concept first. ಓಕೆ, ಪ್ರತಿಯೊಂದು ಪಾಯಿಂಟ್ಸ್ ಅನ್ನು ಕೂಡ ನೀವು ಓದ್ಕೊಂಡು ಅದನ್ನ ಗಮನ ಇಟ್ಟು ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಯಾವುದೇ ಕಾರಣಕ್ಕೂ ಬಾಯಟ್ ಮಾಡೋದಕ್ಕೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಕೂದ ತಕ್ಷಣ ಅದು ಮರ್ತು ಹೋಗೋದಕ್ಕೆ ಶುರು ಆಗುತ್ತೆ. ಸೊ ದಟ್ ಇಸ್ ದ ಮೇನ್ ರೀಸನ್. ಡೋಂಟ್ ಬೈ ಇಟ್, ಡೋಂಟ್ ಮಗ್ ಅಪ್ ಎನಿ ಕಾನ್ಸೆಪ್ಟ್ಸ್ ಹಿಯರ್ ಇನ್ ದ ಬಿಸ್ನೆಸ್ ಸ್ಟಡೀಸ್. ಈ ಒಂದು ಕ್ಲಾಸ್ ಅಲ್ಲಿ ಈ ಒಂದು ನನ್ನ ಒಂದು ವಿಡಿಯೋದಲ್ಲಿ ನಾನು ಜಸ್ಟ್ ವಿ ಡಿಸ್ಕಸ್ ರಿಗಾರ್ಡಿಂಗ್ ಆಫ್ ದ ಬಿಸ್ನೆಸ್ ಸ್ಟಡೀಸ್ ಓನ್ಲಿ. ಸೊ ಇಂದ ನನ್ನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಅಕೌಂಟೆನ್ಸಿ ಬಗ್ಗೆ ನಾನು ಡಿಸ್ಕಷನ್ ಅನ್ನು ಮಾಡ್ತೀನಿ. ಸೊ ಇವತ್ತಿನ ನನ್ನ ಕ್ಲಾಸ್ ಅಲ್ಲಿ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ದ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಈ ಒಂದು ಚಾಪ್ಟರ್ ವೈಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೊಟ್ಕೊಂಡು ಹೋಗ್ತೀನಿ. ಸೊ ಆದಷ್ಟು ನಾನು ನನ್ನ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಏನ್ ಹೇಳ್ತೀನೋ ಆದಷ್ಟು ನಾನು ಗಮನ ಹರಿಸಿ ಅಂತ ಹೇಳ್ತಾ ನನ್ನ ಈ ಒಂದು ಕ್ಲಾಸ್ ಅನ್ನು ಶುರು ಮಾಡ್ತಾ ಇದ್ದೀನಿ. ಸೊ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಈ ಒಂದು ಚಾಪ್ಟರ್ ಅಲ್ಲಿ ನೀವು ಆದಷ್ಟು ಓದಬೇಕಾಗಿರೋದು ಯಾವುದು ಅಂತಂದ್ರೆ ಸೊ ಮ್ಯಾನೇಜ್ಮೆಂಟ್ ಮೀನಿಂಗ್.
ಸೊ ಮ್ಯಾನೇಜ್ಮೆಂಟ್ ಮೀನಿಂಗ್ ಅನ್ನು ಓದಬೇಕಾಗುತ್ತೆ. ನೆಕ್ಸ್ಟ್ ಇದು ನಿಮ್ಮ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮಗೆ ಗೊತ್ತಿರಬಹುದು ಅನ್ಕೊಳ್ತೀನಿ. ಸೊ ನಮ್ಮ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. 1 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಹೇಳ್ತೀವಿ, MCQs ಕ್ವಶನ್ ಅಂತ ಹೇಳ್ಬಿಟ್ಟು. MCQs ಕ್ವಶನ್ ಅಂತ ಬಂದಾಗ ಅಲ್ಲೇನೇ ನಿಮಗೆ ಆನ್ಸರ್ ಅನ್ನ ಕೊಟ್ಟಿರ್ತಾರೆ. ಸೊ ಜಸ್ಟ್ ಹ್ಯಾವ್ ಟು ಚೂಸ್ ದ ಕರೆಕ್ಟ್ ಆನ್ಸರ್. ಮೀನ್ಸ್ MCQs ಕ್ವಶನ್ ಹತ್ರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಹೇಳ್ತೀವಿ. ಆ ಒಂದು ಕ್ವಶನ್ ಅಲ್ಲಿ ನೀವು ಬೇಕಾದಂತ ಒಂದು ಆನ್ಸರ್ ಅನ್ನ ಕೊಟ್ಟಿರ್ತಾನೆ, ನೀವು ಕರೆಕ್ಟ್ ಆನ್ಸರ್ ಅನ್ನ ನೀವು ಅಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಸೊ ಇದು ಈಚ್ ಕ್ವಶನ್ ಫಾರ್ ದ 1 ಮಾರ್ಕ್ಸ್. Then afterwards the next thing is the fill in the blanks. So fill in the blanks ಅಂತ ಬಂದಾಗ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ, just they give the some of fill in the blanks. So in that concept just they will give the answers only. You only to choose the correct answers. ನೀವೇನೇ ಅಲ್ಲಿ ಕರೆಕ್ಟ್ ಚಾನ್ಸ್ ಆನ್ಸರ್ ಅನ್ನು ನೀವು ಚೂಸ್ ಮಾಡಬೇಕಾಗುತ್ತೆ. ಸೊ ಇದಕ್ಕೂ ಕೂಡ ನಾವು ಅಲ್ಲಿ 1 ಮಾರ್ಕ್ಸ್ ಅನ್ನು ಅಲ್ಲಿ ಅಲಾಟ್ ಮಾಡಿರ್ತಾರೆ. ನೆಕ್ಸ್ಟ್ ಇನ್ ದ ಥರ್ಡ್ ಥಿಂಗ್ ಈಸ್ ದರ್ಸ್ ಅ ಮ್ಯಾಥ್ಸ್ ಆಫ್ ಫಾಲೋಯಿಂಗ್. ಸೊ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಅಂತ ಬಂದಾಗ ಅಲ್ಲೇನೆ ನಿಮಗೆ ಆನ್ಸರ್ ನ ಕೊಟ್ಟಿರ್ತಾನೆ, ನೀವು ಅಲ್ಲಿ ಚೂಸ್ ಮಾಡಿ ನೀವು ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಆನ್ಸರ್ ಅನ್ನು ನೀವು ಅಲ್ಲಿ ಮಾಡಬೇಕಾಗುತ್ತೆ. ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಆದ ನಂತರ ನಿಮಗೆ ಅಲ್ಲಿ 1 ವರ್ಡ್ ಕ್ವಶನ್ಸ್ ಮತ್ತೆ ಆನ್ಸರ್ ಅನ್ನ ಕೊಟ್ಟಿರ್ತಾನೆ. 1 ವರ್ಡ್ ಕ್ವಶನ್ ಆನ್ಸರ್ಸ್ ಇದೆಲ್ಲವೂ ಕೂಡ 1 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. 1 ವರ್ಡ್ ಅಲ್ಲಿ ನೀವು ಅಲ್ಲಿ 1 ವರ್ಡ್ ಆನ್ಸರ್ ಕ್ವಶನ್ಸ್ ಅನ್ನು ನೀವು ಅಲ್ಲಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ 5, 10, 15 20 ಮಾರ್ಕ್ಸ್ ಇಲ್ಲೇನೆ ನಿಮಗೆ 20 ಮಾರ್ಕ್ಸ್ ಬಂದ್ಬಿಡುತ್ತೆ. ಸೊ ಅಲ್ಲೇನೆ ಕ್ವಶನ್ಸ್ ಆನ್ಸರ್ ಅನ್ನ ಕೊಟ್ಟಿರ್ತಾನೆ, ನೀವು ಅಲ್ಲಿ ಕ್ವಶನ್ ಗೆ ಆನ್ಸರ್ ಅನ್ನ ಚೂಸ್ ಮಾಡಬೇಕಾಗುತ್ತೆ. ಇದನ್ನ ಬಿಟ್ಟು ನಿಮ್ಗೆ ಏನೇ ಎಫರ್ಟ್ ಅನ್ನ ಹಾಕುವಂತ ಅವಶ್ಯಕತೆ ಇಲ್ಲ. ಸೊ ಯಾವ ರೀತಿ ಓದಬೇಕು ಅನ್ನೋದನ್ನು ಕೂಡ ನಾನು 1 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ ಕ್ವಶನ್ಸ್ ಗೆ ಆನ್ಸರ್ ಅನ್ನ ಹೇಳ್ತೀನಿ. ಸೊ ಇದು ಪಾರ್ಟ್ ಎ ಆಗುತ್ತೆ. ದೆನ್ ಪಾರ್ಟ್ ಬಿ ನಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಹೇಳ್ಕೊಟ್ಟಿರ್ತಾರೆ. ಸೊ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನೀವು ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಸೊ ಜಸ್ಟ್ ದ ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ, ನೀವು ಅಲ್ಲಿ 2 ಮಾರ್ಕ್ಸ್ ಗೆ ಒಂದು ಆನ್ಸರ್ ಅನ್ನ ನೀವು ಅಲ್ಲಿ ಮಾಡಬೇಕಾಗುತ್ತೆ. ದೆನ್ ಇದಾದ ನಂತರ ನಿಮಗೆ ಕೊಡಬೇಕಾಗಿರುವಂತದ್ದು ಪಾರ್ಟ್ ಸಿ ನಲ್ಲಿ ನೀವು ಬೇಕಾಗಿರುವಂತದ್ದು ಅಲ್ಲಿ ನಿಮಗೆ 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. 4 ಮಾರ್ಕ್ಸ್ ಕ್ವಶನ್ ಅಂತ ಗೊತ್ತಾಗ ಎಕ್ಸ್ಪ್ಲನೇಷನ್ ಕ್ವಶನ್ಸ್ ಅಂತ ಹೇಳ್ತೀವಿ. ಎಕ್ಸ್ಪ್ಲನೇಷನ್ಸ್ ಕ್ವಶನ್ ಅಂತ ಬಂದಾಗ ಜಸ್ಟ್ ದ ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಜಸ್ಟ್ ಇಲ್ಲಿ ನಿಮಗೆ ಪಾಯಿಂಟ್ಸ್ ಅನ್ನ ಜೊತೆಗೆ ನೀವು ಎಕ್ಸ್ಪ್ಲನೇಷನ್ಸ್ ಅನ್ನ ನೀವು ಅಲ್ಲಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಈಚ್ ಕ್ವಶನ್ ಫಾರ್ ದ 4 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ದೆನ್ ಇದಾದ ನಂತರ ನಿಮಗೆ 8 ಮಾರ್ಕ್ಸ್ ಕ್ವಶನ್ಸ್. ಈ ಒಂದು 8 ಮಾರ್ಕ್ಸ್ ಕ್ವಶನ್ ಅಂತ ಬಂದಾಗ ನಿಮಗೆ ಅಲ್ಲಿ ಸೇಮ್ ಇಲ್ಲಿ ನಾವು ಯಾವ ರೀತಿ 4 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಎಕ್ಸ್ಪ್ಲನೇಷನ್, ಇದು ಲೆಂತಿ ಕ್ವಶನ್ ಆಗಿರುತ್ತೆ ಅಷ್ಟೇ. ಲೆಂತಿ ಕ್ವಶನ್ ಅಂತ ಬಂದಾಗ ನೀವು ಸ್ವಲ್ಪ ಆನ್ಸರ್ಸ್ ಅನ್ನ ನೀವು ಜಾಸ್ತಿ ಬರೀಬೇಕಾಗುತ್ತೆ. ಸೊ ಇದಿಷ್ಟು ಇಲ್ಲಿ ಆಗಿರುತ್ತೆ. ಈಚ್ ಕ್ವಶನ್ ಫಾರ್ ದ 8 ಮಾರ್ಕ್ಸ್ ಆಗಿರುತ್ತೆ. ದೆನ್ ಇದಾದ ನಂತರ ನಿಮಗೆ ಬರುವಂತದ್ದು POQs ಕ್ವಶನ್ ಅಂತ ಹೇಳ್ತೀವಿ. POQs ಅಂತ ಬಂದಾಗ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಂತ ಹೇಳ್ತೀವಿ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಂತ ಬಂದಾಗ ಇಲ್ಲಿ ಅವ್ರು ಕೊಟ್ಟಿರೋದು 3 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. 3 ಕ್ವಶನ್ಸ್ ಅಲ್ಲಿ ನೀವು ಬರೀಬೇಕಾಗಿರೋದು 2 ಕ್ವಶನ್ಸ್ ಅನ್ನ ಮಾತ್ರ. 2 ಕ್ವಶನ್ಸ್ ಅನ್ನ ಬರ್ಬಿಟ್ಟು ಅಲ್ಲಿ ನೀವು ಜಸ್ಟ್ ಈಚ್ ಕ್ವಶನ್ ಫಾರ್ ದ 5 ಮಾರ್ಕ್ಸ್ ಅಂದ್ರೆ 3 ಕ್ವಶನ್ಸ್ ಅಲ್ಲಿ ನೀವು 2 ಕ್ವಶನ್ ಗೆ ಆನ್ಸರ್ ಅನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ನಿಮಗೆ ಪ್ರತಿಯೊಂದು ಕ್ವಶನ್ ಕೂಡ 5 ಮಾರ್ಕ್ಸ್ ಅನ್ನ ನೀವು ತಗೋಬಹುದಾಗಿರುತ್ತೆ. ಸೊ ಇದಿಷ್ಟು ನಮ್ಮ ಒಂದು ಕ್ವಶನ್ ಪೇಪರ್ ಅಲ್ಲಿ ಬಿಸಿನೆಸ್ ಸ್ಟಡೀಸ್ ಅಲ್ಲಿ ಇರುವಂತಹ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರುತ್ತೆ. ಈ ವರ್ಷದ ಹೊಸ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಅದು. ಓಕೆ, ಸೊ ಇದಿಷ್ಟು ಆದ ನಂತರ ಕ್ವಶನ್ ಪೇಪರ್ ಪ್ಯಾಟರ್ನ್ ಆದ ನಂತರ ನಾನು ನೆಕ್ಸ್ಟ್ ಡೈರೆಕ್ಟ್ ಆಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಕಡೆ ಹೋಗ್ತೀನಿ. ಸೊ ಬಿಸ್ನೆಸ್ ಸ್ಟಡೀಸ್ ಅಂತ ಬಂದಾಗ ನೀವು ದಯವಿಟ್ಟು ಎಲ್ಲವನ್ನು ಕೂತ್ಕೊಂಡು ಬಾಯಕ್ ಮಾಡೋದಾಗ್ಲಿ ಅಥವಾ ಮಗ್ಗಪ್ ಮಾಡೋದಾಗ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಜಸ್ಟ್ ನಾನು ಮೊದಲೇ ಹೇಳ್ದಂಗೆ ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯುವರ್ ದ ಕಾನ್ಸೆಪ್ಟ್ ವಾಟ್ ಎವರ್ ಯು ಸ್ಟಡೀಡ್. ಇವತ್ತು ನೀನೇನು ಓದ್ತೀಯೋ ಅದನ್ನ ನೀನು ಆದಷ್ಟು ಮೈಂಡಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡು. ಯಾವುದೇ ಕಾರಣಕ್ಕೂ ಇದನ್ನ ಬಾಯಕ್ ಮಾಡೋದಕ್ಕಂತೂ ಹೋಗಬೇಡ. ಸೊ ಹೀಗಾಗಿ ಈ ಒಂದು ಚಾಪ್ಟರ್ ಅಲ್ಲಿ ನಾವು ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ನಾನು ಮೊದಲೇ ಹೇಳ್ದಂಗೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಅಂತಂದ್ರೆ ದ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಅಂಡ್ ದ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್. ಫಸ್ಟ್ ಆಫ್ ಆಲ್ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಿಂತ ಮುಂಚೆನೆ ಫಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ನಾನು ಹೇಳ್ತಾ ಹೋಗ್ತೀನಿ. ಸೊ ಮ್ಯಾನೇಜ್ಮೆಂಟ್ ಮೀನಿಂಗ್, ದೆನ್ ಇದಾದ ನಂತರ ಇಲ್ಲಿ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನು ನೋಡ್ತೀವಿ. ದೆನ್ ಇದಾದ ನಂತರ ಇಲ್ಲಿ ಸೊ ಇದು ನಮ್ಮ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ನಿಮಗೆ 8 ಮಾರ್ಕ್ಸ್ ಕ್ವಶನ್ ಅನ್ನು ಕೇಳ್ತಾ ಇರ್ತೇನೆ ನಾನು. 2 ಮಾರ್ಕ್ಸ್ ಮತ್ತೆ 1 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನಾನು ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಹೇಳಿದ ನಂತರ ನಿಮಗೆ ಎಲ್ಲೆಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಓದಲೇಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಈ ನನ್ನ ಕ್ಲಾಸ್ ಅಲ್ಲಿ ನೀವು ಆದಷ್ಟು ನಾನು ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಟ್ಟಿರ್ತೀನೋ ಆದಷ್ಟು ಗಮನ ಕೊಡಿ. ಓಕೆ, ಸೊ ನಿಮಗೆ ಒಂದು ಪಾಸಿಂಗ್ ಲೆವೆಲ್ ಅಥವಾ ಒಂದು 40-50 ರೇಂಜ್ ಗಾದ್ರೂ ನೀವು 100% ನೀವು ಪಾಸ್ ಆಗೇ ಆಗ್ತೀರಾ. ಏನಕ್ಕೆ ಅಂತಂದ್ರೆ ಬಿಸ್ನೆಸ್ ಸ್ಟಡೀಸ್ ಮತ್ತೆ ಅಕೌಂಟೆನ್ಸಿ ನಲ್ಲಿ ಪಾಸ್ ಆಗೋದಕ್ಕೆ ಏನೂ ಕೂಡ ಮೋಸ ಇಲ್ಲ. ಸೊ ಈಸಿಲಿ ವಿ ಕ್ಯಾನ್ ಟು ಗೆಟ್ ದ ಗುಡ್ ಸ್ಕೋರ್ ಆಲ್ಸೋ, ಬಟ್ ಹ್ಯಾವ್ ಟು ಟ್ರೈ ಯುವರ್ ಬೆಸ್ಟ್.
Okay, so here in the first chapter ಅಲ್ಲಿ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾನು ಮೊದಲೇ ಹೇಳ್ದಂಗೆ ಮ್ಯಾನೇಜ್ಮೆಂಟ್ ಮೀನಿಂಗ್ ಇದನ್ನ 2 ಮಾರ್ಕ್ಸ್ ಕ್ವಶನ್ ಗೆ ಕೇಳ್ತಾ ಇರ್ತಾನೆ. ದೆನ್ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದು 8 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾ ಇರ್ತಾನೆ. ಓಕೆ, ದೆನ್ ಇದಾದ ನಂತರ ದೆನ್ ಇಸ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್, ದೆನ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಆದ್ಮೇಲೆ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಆದಷ್ಟು ನಮಗೆ ರಿಪೀಟೆಡ್ ಕ್ವಶನ್ ಯಾವ್ದು ಬರ್ತಾ ಇದೆ ಅಂತಂದ್ರೆ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ಕೇಳ್ತಾ ಇರ್ತಾನೆ. ಮತ್ತೆ ಕೆಲವು ಟೈಮ್ ಅಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ 2 ಮಾರ್ಕ್ಸ್ ಕ್ವಶನ್ ಕೂಡ ಕೇಳ್ತಾ ಇರ್ತಾರೆ. ಸೊ ನಮ್ಮ ಪ್ರಿಪರೇಟರಿ ಎಕ್ಸಾಮಿನೇಷನ್ ಅಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಅಥವಾ ಈ ವರ್ಷಲ್ಲೂ ಕೂಡ ಕ್ವಶನ್ ಅನ್ನ ಕೇಳಿದ್ದ. ಸೊ ರೈಟ್ ದ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ಬಿಟ್ಟು 2 ಮಾರ್ಕ್ಸ್ ಕ್ವಶನ್ ಕೇಳಿದ್ದ. ಸೊ ನಾನು ಏನು ಒಂದು ಕ್ವಶನ್ಸ್ ಅನ್ನ ನಿಮಗೆ ಕೊಡ್ತಾ ಇರ್ತೀನೋ ಅದು ನಿಮಗೆ 8 ಮಾರ್ಕ್ಸ್ ಆದ್ರೂ ಕೇಳಬಹುದು ಅಥವಾ 5 ಮಾರ್ಕ್ಸ್ ಆದ್ರೂ ಕೇಳಬಹುದು ಅಥವಾ 2 ಮಾರ್ಕ್ಸ್ ಆದ್ರೂ ಕ್ವಶನ್ ಅನ್ನ ಕೇಳಬಹುದು. ವೆದರ್ ಇಟ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಆರ್ 8 ಮಾರ್ಕ್ಸ್ ಕ್ವಶನ್ಸ್ ಆರ್ POQs question, whatever I am telling you, so these questions including the POQs question also. Okay, so here in this one the levels of management is especially is a POQs question, but you don't mix to give the special concentration for that questions. So just the levels of management ಅಂತ ಬಂದಾಗ ನೋಡಿರಬಹುದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂಡ್ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಸೊ ಆದಷ್ಟು ಎಕ್ಸಾಂಪಲ್ಸ್ ಅನ್ನ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ಸ್, ಗಿವ್ ದ ಎಕ್ಸಾಂಪಲ್ ಫಾರ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಗಿವ್ ದ ಎಕ್ಸಾಂಪಲ್ ಫಾರ್ ದ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಆರ್ ಗಿವ್ ದ ಎಕ್ಸಾಂಪಲ್ ಫಾರ್ ದ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್. ಈ ರೀತಿ ಒಂದು ಕ್ವಶನ್ಸ್ ಅನ್ನು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಕೇಳುವಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಎಸ್ಪೆಷಲಿ ಈ ಒಂದು ಚಾಪ್ಟರ್ ಅಲ್ಲಿ ಅಂದ್ರೆ ದ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಈ ಒಂದು ಚಾಪ್ಟರ್ ಅಲ್ಲಿ ನೀವು ಆದಷ್ಟು ಮೀನಿಂಗ್ ಅನ್ನ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ, ಮತ್ತೆ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ, ಮತ್ತೆ ಥರ್ಡ್ ಥಿಂಗ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಬಿಕಾಸ್ ಆಫ್ ಅದನ್ನ 8 ಮಾರ್ಕ್ಸ್ ಕ್ವಶನ್ ಕೂಡ ಕೇಳುವಂತ ಒಂದು ಸಾಧ್ಯತೆ ಇರುತ್ತೆ. ಮತ್ತೆ ಈ ಒಂದು ಚಾಪ್ಟರ್ ಅಲ್ಲಿ ನಮಗೆ ಲಾಸ್ಟ್ ಕಾನ್ಸೆಪ್ಟ್ ಯಾವ್ದಿದೆ ಅಂತಂದ್ರೆ ಕೋಆರ್ಡಿನೇಷನ್ ಇದೆ. ಕೋಆರ್ಡಿನೇಷನ್ ಅನ್ನ ಅವನು 2 ಮಾರ್ಕ್ಸ್ ಆದ್ರೂ ಕ್ವಶನ್ ಅನ್ನ ಕೇಳ್ತಾ ಇರ್ತಾನೆ. ಸೊ ಹಾಗಾಗಿ ಇಷ್ಟು ಒಂದು ಕಾನ್ಸೆಪ್ಟ್ ಅನ್ನ ನೋಡ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಮತ್ತೆ ನಾನು ಈ ಒಂದು ಕ್ಲಾಸ್ ಅನ್ನ ಶುರು ಮಾಡೋದಕ್ಕಿಂತ ಮುಂಚೆನೇ ಹೇಳ್ಬೇಕಾಗಿರುವಂತ ಒಂದು ಪಾಯಿಂಟ್ಸ್ ಯಾವುದು ಅಂತಂದ್ರೆ, ಸೊ ನಾನು ಹೇಳ್ದಂಗೆ ಪಾಯಿಂಟ್ಸ್ ಅನ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಬಾಯ್ಟ್ ಮಾಡ್ಕೊಂಡು ಮಕಪ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಏನಕ್ಕೆ ಅಂತಂದ್ರೆ ಇಫ್ ಯು ಗೋ ಫಾರ್ ದ ಎಕ್ಸಾಮ್ ಹೋದ ತಕ್ಷಣ ಎವ್ರಿಥಿಂಗ್ ಫರ್ಗೆಟ್. ಓಕೆ, ಬಿಕಾಸ್ ಆಫ್ ದಟ್ ಎನ್ವೈರನ್ಮೆಂಟ್ ವಿಲ್ ಬಿ ಲೈಕ್ ದಟ್ ಓನ್ಲಿ. ಆ ಒಂದು ಎನ್ವೈರನ್ಮೆಂಟ್ ಆ ರೀತಿನಲ್ಲಿ ಇರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಸ್ಟಡೀಸ್ ಅನ್ನ ಮಗಪ್ ಮಾಡೋದು ಅಥವಾ ಬ್ಯಾಟ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಫಸ್ಟ್ ಥಿಂಗ್ಸ್ ಅಂಡ್ ಆಲ್ಸೋ ಫಸ್ಟ್ ಹ್ಯಾವ್ ಟು ಬಿ ಸ್ಟಿಕ್ ಆನ್ ಫಾರ್ ದ ಒಂದು ಸಿಂಗಲ್ ಸೋರ್ಸಸ್ ಅನ್ನ ಸ್ಟಿಕ್ ಆನ್ ಆಗಬೇಕು. ಓಕೆ, ಬಿಕಾಸ್ ಆಫ್ ಮೆನಿ ಪೀಪಲ್ಸ್ ಆರ್ ಅಬ್ಸರ್ವಿಂಗ್. ತುಂಬಾ ಜನ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಏನಂತಂದ್ರೆ ಯಾರೋ ಒಂದು PDF ಅನ್ನ ಕಳಿಸ್ತಾರೆ, ಆ PDF ಅನ್ನ ಮತ್ತೆ ಅದನ್ನ ಜೆರಾಕ್ಸ್ ತಗೊಳ್ಳೋದು ಅಥವಾ ಪ್ರಿಂಟ್ಔಟ್ ತಗೊಳ್ಳೋದು, ಅದನ್ನ ಇದನ್ನೇ ಬರುತ್ತಂತ ಕಣೋ ಅಂದ್ಬಿಟ್ಟು ಇದನ್ನ ಓದ್ತಾ ಕೂತ್ಕೊಳ್ಳೋದು. ಅಥವಾ ಇನ್ನೊಂದು ಯಾರೋ ಒಂದು PDF ಅನ್ನ ಕಳಿಸ್ತಾರೆ ನಿಮ್ಮ ಫೋನ್ಗೆ, ಅದನ್ನ ಕೂತ್ಕೊಂಡು ಮಗಪ್ ಮಾಡೋದು ಅಂತೆ. ಸೊ ಇನ್ಯಾರೋ ಒಂದು ಮೆಟೀರಿಯಲ್ಸ್ ಅನ್ನ ಕೊಡ್ತಾರೆ, ಅದನ್ನ ಕೂತ್ಕೊಂಡು ಮಗಪ್ ಮಾಡೋದು. ನೋ ನೀಡ್. ಓಕೆ, ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ದಯವಿಟ್ಟು ಆದಷ್ಟು ಏನು ಅಂತಂದ್ರೆ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಓದಬೇಕಾಗುತ್ತೆ. ಬಿಸ್ನೆಸ್ ಸ್ಟಡೀಸ್ ಅಂತ ಬಂದಾಗ ಆಸ್ ಎ ಲೆಕ್ಚರರ್ ಆಗಿ ಇಟ್ಸ್ ನಾಟ್ ಪಾಸಿಬಲ್ ಟು ರಿಮೆಂಬರ್ ಆಲ್ ದೋಸ್ ಥಿಂಗ್ಸ್. ಓಕೆ, ಸೊ ಆಸ್ ಎ ಹ್ಯೂಮನ್ ಬೀಯಿಂಗ್ಸ್ ಎಲ್ಲವನ್ನು ಕೂಡ ಬುಕ್ಸ್ ಅಲ್ಲಿ ಇರೋದನ್ನೆಲ್ಲ ನಾವು ಬಾಯಟ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ದಟ್ ಇಸ್ ದ ಮೇನ್ ರೀಸನ್. ಯಾವುದೇ ಕಾರಣಕ್ಕೂ ಮಗಪ್ ಮಾಡ್ಕೊಂಡು ಪ್ರತಿಯೊಂದು ಪಾಯಿಂಟ್ಸ್ ಅನ್ನು ಓದ್ಕೊಂಡು ಹೋಗ್ಬಿಟ್ಟು ಆ ಬುಕ್ಸ್ ಅಲ್ಲಿರೋ ಹಾಗೇನೇ ಪಾಯಿಂಟ್ಸ್ ಅನ್ನ ಬರಿಬೇಕು ಅಥವಾ ಅಲ್ಲಿರುವಂತ ಎಕ್ಸ್ಪ್ಲನೇಷನ್ ಏನಿದೆ ಅದನ್ನೇ ತಗೊಂಡು ಬರಿಬೇಕು ಅಂತ there is no any kind of the rules. Just in the business studies always have to concentrate the points first of all. That is the main important things. Okay, before go to these things I will explain how to write the exams. So first have to be stick on for the single sources, and some have to be collect some of the previous year question paper ಅಂತ ಬಂದಾಗ 6 years ಅಥವಾ 10 years ಕಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಮ್ಯಾಕ್ಸಿಮಮ್ 4 to 5 years ಕ್ವಶನ್ ಪೇಪರ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕು. ಜಸ್ಟ್ ಆನ್ಸರ್ ಫಾರ್ ದಟ್ ಕ್ವಶನ್ಸ್, ವೆರ್ 1 mark questions or 4 marks questions or 8 marks questions or 2 marks questions and POQs questions. Just have to be thoroughly prepared for that question and answer. So ಆ ಒಂದು ಕ್ವಶನ್ ಗೆ ನೀವು ಪ್ರಾಪರ್ ಆಗಿ ಪ್ರಿಪೇರ್ ಆಗಬೇಡಿ. ಆ ಒಂದು ಪ್ರಾಪರ್ ಆಗಿ ನೀವು ಪ್ರಿಪೇರ್ ಆಗಿಬಿಟ್ರೆ ಯು ಗೆಟ್ ದ ಸಮ್ ಕಾನ್ಫಿಡೆಂಟ್ ಹೌ ಟು ರೈಟ್ ದ ಎಕ್ಸಾಮ್ಸ್, ವೇರ್ ಕ್ವಶನ್ಸ್ ವಿಲ್ ಬಿ ಅರೈಸ್, ಎಲ್ಲಿಂದ ಕ್ವಶನ್ಸ್ ಅರೈಸ್ ಆಗುತ್ತೆ ಅನ್ನೋದನ್ನ ಈಸಿಯಾಗಿ ನೀವು ಕಾನ್ಫಿಡೆಂಟ್ ಇಂದ ನೀವು ಅಲ್ಲಿ ಹೋಗಬಹುದು. ಸೊ ಅಂಡ್ ಆದಷ್ಟು ಕ್ವಶನ್ಗೆ ಆನ್ಸರ್ ಅನ್ನ ಮಾಡಿದ್ಮೇಲೆ ಒಂದು ಸೋರ್ಸಸ್ಗೆ ನೀವು ಸ್ಟಿಕ್ ಆನ್ ಆಗಿ ಅಂತ ಹೇಳಿದೆ. ಒಂದು ಸೋರ್ಸ್ಗೆ ನೀವು ಸ್ಟಿಕ್ ಆನ್ ಆದ ತಕ್ಷಣಕ್ಕೆ ಏನು ಒಂದು ಸೋರ್ಸ್ ಸ್ಟಿಕ್ ಆನ್ ಆಗಿದೆಯೋ ಎವ್ರಿ ಡೇ ಹ್ಯಾವ್ ಟು ಬಿ ಸ್ಟಡಿ ದಟ್ ಒನ್ ಓನ್ಲಿ. ಅದನ್ನೇ ರೀಸನ್ ಮಾಡಬೇಕು. ರಿಪೀಟ್ ರಿವಿಷನ್ ಅನ್ನ ಮಾಡ್ತಾನೆ ಇರಬೇಕು. ದಟ್ ಇಸ್ ದ ಬೆಸ್ಟ್ ಸೋರ್ಸಸ್ ಫಾರ್ ಕ್ರ್ಯಾಕ್ ಎನಿ ಕೈಂಡ್ ಆಫ್ ದ ಎಕ್ಸಾಮ್ಸ್. ಆ ಒಂದು ಟೆಕ್ನಿಕ್ಸ್ ಎಲ್ಲ ಎಕ್ಸಾಮ್ಸ್ ಕೂಡ ಈವನ್ ಫಾರ್ ದ
ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ ದಟ್ಸ್ ವೆರಿ ಇಂಪಾರ್ಟೆಂಟ್ ದಿಸ್ ಟೆಕ್ನಿಕ್ಸ್ for collection of the previous year question papers and repeat read again and again. ಪ್ರತಿಯೊಂದು ಕ್ವಶನ್ಸ್ ಕೂಡ ಆನ್ಸರ್ ಅನ್ನ ಮಾಡ್ತಾ ಇರಬೇಕು. ಓಕೆ, ಎಸ್ಪೆಷಲಿ ಥಿಯರಿ ಅಂತ ಬಂದಾಗ ಇಟ್ಸ್ ನಾಟ್ ಪಾಸಿಬಲ್ ಟು ರಿಮೆಂಬರ್ ಆಲ್ ದೋಸ್ ಥಿಂಗ್ಸ್. ಸೊ ದಟ್ ಇಸ್ ದ ಮೇನ್ ರೀಸನ್. ಸೊ ಈ ಒಂದು ಟೆಕ್ನಿಕ್ಸ್ ಅನ್ನ ಜಾಸ್ತಿ ಯೂಸ್ ಮಾಡಿ ಥಿಯರಿ ಸಬ್ಜೆಕ್ಟ್ಸ್ಗೆ ಬಿಕಾಸ್ ಆಫ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಓಕೆ, ಸೊ ದಟ್ ಇಸ್ ದ ಮೇನ್ ರೀಸನ್ ಐ ಆಮ್ ಟೆಲಿಂಗ್ ಯು. ಸೊ ಈ ಒಂದು ನಮ್ಮ ಬಿಸ್ನೆಸ್ ಸ್ಟಡೀಸ್ ಕ್ಲಾಸ್, ಈ ಒಂದು ಬಿಸ್ನೆಸ್ ಸ್ಟಡೀಸ್ ಇದರಲ್ಲೂ ಕೂಡ ಈ ಒಂದು ಟೆಕ್ನಿಕ್ಸ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಂಡ್ ಆಲ್ಸೋ ಈ ಒಂದು ನಮ್ಮ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಅಂತ ಬಂದಾಗ ಯಾವುದೋ ಒಂದು ಕ್ವಶನ್ ಪೇಪರ್ಗೆ ನೀವು ಆನ್ಸರ್ ಅನ್ನ ಮಾಡಿದ ಸಂದರ್ಭದಲ್ಲಿ ರಿಪೀಟೆಡ್ ಕ್ವಶನ್ ಆಗಿರುತ್ತೋ ಆ ರಿಪೀಟೆಡ್ ಕ್ವಶನ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಮಾಡಬೇಕು. ವೆದರ್ ಇಟ್ಸ್ 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ ಆರ್ 3 ಮಾರ್ಕ್ಸ್, ಸಾರಿ 4 ಮಾರ್ಕ್ಸ್ ಕ್ವಶನ್ ಆರ್ 8 ಮಾರ್ಕ್ಸ್ ಕ್ವಶನ್ಸ್, ಆ ಒಂದು ಕ್ವಶನ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಮಾಡಬೇಕು. ಆ ಒಂದು ಕ್ವಶನ್ಗೆ ಥರೋನಲ್ಲಿ ಪ್ರಿಪೇರ್ ಆಗಬೇಕು. ಆ ಒಂದು ಕಾನ್ಸೆಪ್ಟ್ ಅನ್ನು ಎಲ್ಲಿ ಕಳೆದ್ರು ಕೂಡ ನಾನು ಆನ್ಸರ್ ಅನ್ನ ಮಾಡ್ತೀನಿ ಅನ್ನೋ ಒಂದು ಕಾನ್ಸೆಪ್ಟ್ ನಿಮಗೆ ಅಲ್ಲಿ ಇರಬೇಕು. ಫಸ್ಟ್ ಥಿಂಗ್ಸ್, ಸೆಕೆಂಡ್ ಥಿಂಗ್ಸ್. ಅಂಡ್ ಈ ಒಂದು ನಮ್ಮ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಏನು ಅಂತಂದ್ರೆ ಪ್ರಾಬ್ಲಮ್, ನಾನು ಮೊದಲೇ ಹೇಳ್ದಂಗೆ ಫಸ್ಟ್ ಚಾಪ್ಟರ್ ಅಲ್ಲಿ ಈಗ ಫೀಚರ್ಸ್ ಆಫ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ಕೇಳಿರ್ತಾನೆ. ದೆನ್ ಇನ್ ದ ಸೆಕೆಂಡ್ ಚಾಪ್ಟರ್ ಆಲ್ಸೋ ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ದ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲೂ ಕೇಳಿದಾನೆ ಅಲ್ಲೂ ಕೇಳಿದಾನೆ, ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಬಾಯ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಇದನ್ನ ನಾವಲ್ಲಿ ಮಾಡೋದಕ್ಕೆ ಎಕ್ಸಾಮ್ ಅನ್ನು ಎಫೆಕ್ಟಿವ್ ಬರೆಯೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನೀವು ಆದಷ್ಟು ಏನು ಅಂತಂದ್ರೆ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಜಸ್ಟ್ ಹ್ಯಾವ್ ಟು ಕಾನ್ಸಂಟ್ರೇಟ್ ದ ಪಾಯಿಂಟ್ಸ್, ಓನ್ಲಿ ಪಾಯಿಂಟ್ಸ್ಗೆ ನೀವು ಕಾನ್ಸಂಟ್ರೇಷನ್ ಅನ್ನು ಮಾಡಬೇಕು. ಪಾಯಿಂಟ್ಸ್ಗೆ ನೀವು ಕಾನ್ಸಂಟ್ರೇಷನ್ ಮಾಡದೇ ಆದ್ರೆ ಸೊ ಇಮಿಡಿಯೇಟ್ಲಿ ವಿ ಕ್ಯಾನ್ ರಿಮೆಂಬರ್ ದ ಥಿಂಗ್ಸ್. ಓಕೆ, ನಾವು ಇಮಿಡಿಯೇಟ್ ಆಗಿ ನಾವು ಪಾಯಿಂಟ್ಸ್ ಅನ್ನ ನಾವು ಅಲ್ಲಿ ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಅಲ್ಲಿ ಸಾಧ್ಯ ಆಗಿರುತ್ತೆ. ಫಸ್ಟ್ ಥಿಂಗ್ಸ್. ಅಂಡ್ ಇನ್ ದ ಸೆಕೆಂಡ್ PUC ಅಂತ ಬಂದಾಗ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಎಸ್ಪೆಷಲಿ ದ ಮೆನಿ ಪೀಪಲ್ಸ್ ಆರ್ ಕಾನ್ಸಂಟ್ರೇಟ್ ದ ಪಾಯಿಂಟ್ಸ್ಗೆ ನೀವು ಕಾನ್ಸಂಟ್ರೇಷನ್ ಅನ್ನ ಮಾಡಬೇಕು. ಅಂಡ್ ನೀವು ಎಕ್ಸಾಮ್ಸ್ ಅಲ್ಲಿ ಬರೆಯುವಂತ ಸಂದರ್ಭದಲ್ಲಿ ತುಂಬಾ ಜನಕ್ಕೆ ನಾನು ನೋಡ್ತಾ ಇರ್ತೀನಿ ವ್ಯಾಲ್ಯೂಯೇಷನ್ ಹೋದಂತ ಸಂದರ್ಭದಲ್ಲಿ. ಸೊ PU ಬೋರ್ಡ್ ಆನ್ಯುವಲ್ ಎಕ್ಸಾಮಿನೇಷನ್ ವ್ಯಾಲ್ಯೂಯೇಷನ್ ಹೋದಂತ ಸಂದರ್ಭದಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಏನ್ ಮಾಡ್ತಾರೆ ಅಂತಂದ್ರೆ ಜಸ್ಟ್ ಒಂದು ಪಾಯಿಂಟ್ಸ್ ಅನ್ನ ಬರೆಯೋದು, ಎಕ್ಸ್ಪ್ಲನೇಷನ್ ಬರ್ಕೊಂಡು ಹೋಗ್ತಾ ಇರೋದು, ಪಾಯಿಂಟ್ಸ್ ಅನ್ನ ಬರೆಯೋದು, ಎಕ್ಸ್ಪ್ಲನೇಷನ್ ಬರ್ಕೊಂಡು ಹೋಗ್ತಾ ಇರೋದು. ನೋ, just have to learn how to present the answers in the answer script. ಏನಕ್ಕೆ ಅಂತಂದ್ರೆ how to attract the valuators. ನೀವು ಯಾವ ರೀತಿ ವ್ಯಾಲ್ಯೂಯೇಟರ್ಸ್ ಅನ್ನು ಅಟ್ರಾಕ್ಟ್ ಮಾಡ್ತೀರೋ ಅದೇ ರೀತಿಯಲ್ಲಿ ನಿಮಗೆ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಯಾವ ರೀತಿಯಲ್ಲಿ ಬರಿಬೇಕು ಅಂತಂದ್ರೆ ಒನ್ ವರ್ಡ್ ಕ್ವಶನ್ ಅಂತ ಬಂದಾಗ ಒನ್ ವರ್ಡ್ ಅಲ್ಲೇ ಬರಿಬೇಕು. ಅಲ್ಲಿ ಒನ್ ವರ್ಡ್ ಕ್ವಶನ್ ಕೇಳಿರ್ತೀವಿ. ಫಾರ್ ಎಕ್ಸಾಂಪಲ್, ಹೂ ಇಸ್ ದ ಫಾದರ್ ಆಫ್ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಗೆ ಯಾರು ಫಾದರ್, ಅದನ್ನ ಕ್ವಶನ್ ಕೇಳ್ತೀವಿ, ಒನ್ ವರ್ಡ್ ಅಲ್ಲಿ ಬರಿಬೇಕು. ಹೂ ಇಸ್ ದ ಫಾದರ್ ಆಫ್ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್? ದ ಹೆನ್ರಿ ಫಯೋಲೋ ಇಸ್ ದ ಫಾದರ್ ಆಫ್ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ದಟ್ಸ್ ಎನಫ್. ಅದಕ್ಕೆ ಕೂತ್ಕೊಂಡು ಎಕ್ಸ್ಪ್ಲನೇಷನ್ ಬರ್ಕೊಂಡು 2 to 3 ಲೈನ್ಸ್ ಬರೆಯುವಂತ ಅವಶ್ಯಕತೆ ಇಲ್ಲ. ನೀವು ಎಕ್ಸ್ಪ್ಲನೇಷನ್ ಬರೆದ್ರೂ ಕೂಡ ನಾವು ಕೊಡೋದೇನೇನು 1 ಮಾರ್ಕ್ಸ್ ಅಲ್ಲಿ. So ಹಾಗಾಗಿ no need any kind of the explanation for the one word questions, and multiple choice question is okay, you know, just have to take that one. And in the 2 marks questions, so 2 marks question also same thing, just have to write the whatever the questions. For example, write the features of principles of management ಅಂತ ಕ್ವಶನ್ ಕೇಳ್ತಾನೆ. ಸೊ write the features of principles of management ಅಂತ ಕ್ವಶನ್ ಕೇಳೋ ಸಂದರ್ಭದಲ್ಲಿ just write the points only, no need your explanations. Some of the people write the half of the page of full pages ಅನ್ನು ಬರೀತೀರಾ. ನೋ ನೀಡ್, ಆ ರೀತಿ ಎಕ್ಸ್ಪ್ಲನೇಷನ್ ನಾವು ಬೇಕಾಗಿಲ್ಲ. ನಾವು ಬೇಕಾಗಿರೋದೇನೋ ಪಾಯಿಂಟ್ಸ್. ರೈಟ್ ದ ಫೀಚರ್ಸ್, ರೈಟ್ ದ ಇಂಪಾರ್ಟೆನ್ಸ್ ಆಫ್ ದ ಮ್ಯಾನೇಜ್ಮೆಂಟ್ is goal oriented and management is like this. So just write the points only and no need your explanations. But for the 4 marks and 8 marks questions is need your explanations. How to write the explanation for the 4 marks questions, sir? 4 marks questions ಗೆ ನಾವು ಯಾವ ರೀತಿ ಎಕ್ಸ್ಪ್ಲನೇಷನ್ ಅನ್ನು ಬರೀಬೇಕು? ಫಸ್ಟ್ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಇಲ್ಲಿ, ಸೊ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಫಾರ್ ಎಕ್ಸಾಂಪಲ್ 4 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾನೆ. ಸೊ ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್, ಈ ಕ್ವಶನ್ ಅನ್ನ ಕೇಳ್ತಾನೆ. ಅವಾಗ ಏನ್ ಮಾಡಬೇಕಾಗುತ್ತೆ ಅಂತಂದ್ರೆ, ಸೊ ಫಸ್ಟ್ ಸ್ಟಾರ್ಟ್ ರೈಟ್ ದ ಪಾಯಿಂಟ್ಸ್ ಅನ್ನ ಬರಿಬೇಕು. ಪಾಯಿಂಟ್ಸ್ ಅನ್ನ ಯಾವ ರೀತಿ ಬರೀತೀರಾ? ಫಸ್ಟ್ ಒನ್, ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್, ದ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ were as follows. The first one is the management is goal oriented process. Then second one, management is the continuous process. Just write the points ಅನ್ನು ಫಸ್ಟ್ ಬರಿಬೇಕು. After write the points, take one by one ಪಾಯಿಂಟ್ಸ್ ಅನ್ನ ತಗೋಬೇಕು. ಜಸ್ಟ್ ಗಿವ್ ದ ಎಕ್ಸ್ಪ್ಲನೇಷನ್. ಸರ್ ನಾನು ಎಲ್ಲ ಓದ್ತೀನಿ ಸರ್, ಎಕ್ಸ್ಪ್ಲನೇಷನ್ಸ್ ನಾನು ಬರೆಯೋದಕ್ಕಾಗಲ್ಲ ಸರ್. ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ, ಎಕ್ಸ್ಪ್ಲನೇಷನ್ಸ್ ಅನ್ನ ಬರಿಬೇಕು ಅಂತಂದ್ರೆ ಬುಕ್ಸ್ ಅಲ್ಲಿ ಇರೋದನ್ನೇ ಬರೀರಿ ಅಂತ ಹೇಳೋದಕ್ಕಾಗಲ್ಲ.
ಓಕೆ, ಪಾಯಿಂಟ್ಸ್ ಅನ್ನ ಬರೆದ್ಬಿಟ್ಟು ಒನ್ ಬೈ ಒನ್ ಎಕ್ಸ್ಪ್ಲನೇಷನ್ ಅನ್ನ ಮಾಡೋ ಸಂದರ್ಭದಲ್ಲಿ ಜಸ್ಟ್ ಈಗ ಫಾರ್ ಎಕ್ಸಾಂಪಲ್ ದ ಮ್ಯಾನೇಜ್ಮೆಂಟ್ ಇಸ್ ಎ ಗೋಲ್ ಓರಿಯೆಂಟೆಡ್. ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಒಂದು ಅಚೀವ್ಮೆಂಟ್ ಅನ್ನ ಗೋಲ್ ಅನ್ನ ರೀಚ್ ಮಾಡೋದಕ್ಕೆ ಹೆಲ್ಪ್ ಅನ್ನ ಮಾಡುತ್ತೆ. ಅಂಡ್ ಮ್ಯಾನೇಜ್ಮೆಂಟ್ ಇಸ್ ಎ ಮಲ್ಟಿ ಡೈಮೆನ್ಷನಲ್ ಆಕ್ಟಿವಿಟೀಸ್. ಸೊ ಈ ರೀತಿ ಫೀಚರ್ಸ್ ಅನ್ನ ಬರುತ್ತೆ. ಒನ್ ಬೈ ಒನ್ ಬರೀರಿ, ನಿಮ್ಗೆ ಏನು ಒಂದು ಪಾಯಿಂಟ್ಸ್ ಬಗ್ಗೆ ಓದಿರ್ತಿರೋ ಆ ಒಂದು ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಡಿ. ಸೊ ಜಸ್ಟ್ ಎಕ್ಸ್ಪ್ಲನೇಷನ್ ಕೊಡಬೇಕಂತ ಸಂದರ್ಭದಲ್ಲಿ 3 to 4 ಲೈನ್ಸ್ ಇಸ್ ಮ್ಯಾಕ್ಸಿಮಮ್. 3 ಇಂದ 4 ಲೈನ್ಸ್ ಅನ್ನ ಬರೆದ್ರೆ ಸಾಕು. ಜಾಸ್ತಿ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತುಂಬಾನೇ ಇಟ್ಕೊಂಡು ಎಕ್ಸ್ಪ್ಲನೇಷನ್ ಅನ್ನ ಕೊಡೋದಕ್ಕೆ ಹೋಗ್ಬೇಡಿ. ಆಮೇಲೆ ನಮ್ಮ ಒಂದು ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಏನು ಅಂತಂದ್ರೆ 2 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳಿದ್ರೆ ಫುಲ್ ಪೇಜಸ್ ಅನ್ನ ಬರೆಯೋದು, ಅಥವಾ 4 ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್ ಅನ್ನ ಬರೀರಿ ಅಂತ ಕೇಳಿದ್ರೆ ಒಂದು 2 ಪೇಜ್ ಅನ್ನ ಬರೆದಿರುವಂತದ್ದು. ಈ ರೀತಿ ದಯವಿಟ್ಟು ಮಾಡ್ಕೊಂಡು ಟೈಮ್ ಅನ್ನ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. Okay, whatever the required things, just have to write in the exam. No need your any other explanations. Okay, points in the business studies I am always telling again and again, just have to concentrate the points only. Points ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಮಾಡಬೇಕಾಗುತ್ತೆ. ಓಕೆ, ದೆನ್ ಇಲ್ಲಿ 4 ಮಾರ್ಕ್ಸ್ ಕ್ವಶನ್ ಅನ್ನ ಬರೆಯೋ ಸಂದರ್ಭದಲ್ಲಿ ನಾನು ಹೇಳಿದೆ. ಸೊ ಫೀಚರ್ಸ್ ಫಾರ್ ಎಕ್ಸಾಂಪಲ್ ಕೇಳಿದಾನೆ ಅಂತಂದ್ರೆ ಜಸ್ಟ್ ಮ್ಯಾನೇಜ್ಮೆಂಟ್ ಇಸ್ ಎ ಗೋಲ್ ಓರಿಯೆಂಟೆಡ್, ಮ್ಯಾನೇಜ್ಮೆಂಟ್ ಇಸ್ ಎ ಗ್ರೂಪ್ ಆಕ್ಟಿವಿಟೀಸ್, ದ ಮ್ಯಾನೇಜ್ಮೆಂಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್, ಮ್ಯಾನೇಜ್ಮೆಂಟ್ ಇಸ್ ಎ ದ ಮಲ್ಟಿ ಡೈಮೆನ್ಷನಲ್ ಆಕ್ಟಿವಿಟೀಸ್. ಸೊ ಇಷ್ಟು ಪಾಯಿಂಟ್ಸ್ ಅನ್ನ ಬರೀತೀರಾ. ಇಷ್ಟು ಪಾಯಿಂಟ್ಸ್ ಅನ್ನ ಬರೆದ ಮೇಲೆ ಒನ್ ಬೈ ಒನ್ ಎಕ್ಸ್ಪ್ಲನೇಷನ್ಸ್ ಅನ್ನ ಮಾಡೋ ಸಂದರ್ಭದಲ್ಲಿ ಜಸ್ಟ್ 3 to 4 ಲೈನ್ಸ್ ಇಸ್ ಎನಫ್. ಓಕೆ, 3 to 4 ಲೈನ್ಸ್ ಅನ್ನ ಬರಬೇಕಾಗುತ್ತೆ. ಆಮೇಲೆ ರೈಟ್ ದ ಎಕ್ಸ್ಪ್ಲೈನ್ ದ ಎನಿ 4 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬರೆದಾಗ ಕೇಳಿದಂತ ಸಂದರ್ಭದಲ್ಲಿ ಒಂದು ಪಾಯಿಂಟ್ಸ್ ನಿಮಗೆ ಗೊತ್ತಿದೆ ಅಂತಂದ್ರೆ ಎಕ್ಸ್ಟ್ರಾ ಒಂದು 5 ಪಾಯಿಂಟ್ಸ್ ಅನ್ನ ಬರೆದು ಬನ್ನಿ. ಓಕೆ, ಏನಕ್ಕೆ ಅಂತಂದ್ರೆ ನೀವು ಅಕಸ್ಮಾತ್ ಇಫ್ ಯು ಕಾನ್ಸಂಟ್ರೇಟ್ ಫಾರ್ ಗೆಟಿಂಗ್ ದ ಔಟ್ ಇನ್ ದ ಬಿಸ್ನೆಸ್ ಸ್ಟಡೀಸ್, ಅವಾಗ ಇದೆಲ್ಲವೂ ಕೂಡ ಈಸಿ ಆಗುತ್ತೆ. ಓಕೆ, ಎಲ್ಲೋ ಒಂದ್ ಕಡೆ ನಿಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ತಪ್ಪು ಮಾಡಿರ್ತೀರಾ, ಆ ಪಾಯಿಂಟ್ಸ್ ನಿಮಗೆ ಏನೋ ಒಂದು ಕನ್ಫ್ಯೂಸ್ ಆಗಿರುತ್ತೆ, ಬರ್ದಿರ್ತೀರಾ, ಅದು ತಪ್ಪಾಗಿರುತ್ತೆ. ಅದು ಅಂತ ಸಂದರ್ಭದಲ್ಲಿ ಒಂದು 5 ಪಾಯಿಂಟ್ಸ್ ಬರೆದಿದ್ರೆ ಅವಾಗ ಏನೋ ಒಂದು ಒಳ್ಳೆ ಮಾರ್ಕ್ಸ್ ಸಿಗೋದಕ್ಕೆ ಟ್ರೈ ಆಗುತ್ತೆ. ಓಕೆ, ಸೊ ಇದು 4 ಮಾರ್ಕ್ಸ್ ಕ್ವಶನ್ ಅನ್ನು ಬರೆಯುವಂತ ಒಂದು ಮೆಥಡ್. ಓಕೆ, ಪಾಯಿಂಟ್ಸ್ಗೆ ಜಾಸ್ತಿ ಗಮನವನ್ನು ಕೊಡಬೇಕಾಗುತ್ತೆ. ಇದಿಷ್ಟಾಯ್ತು. ನೆಕ್ಸ್ಟ್ 8 ಮಾರ್ಕ್ಸ್ ಕ್ವಶನ್ಸ್. 8 ಮಾರ್ಕ್ಸ್ ಕ್ವಶನ್ಸ್ಗೆ ಆದಷ್ಟು ಏನ್ ಮಾಡಬೇಕು ಅಂತಂದ್ರೆ ನೀವು ಎಕ್ಸ್ಪ್ಲನೇಷನ್ಸ್ ಅನ್ನ ಜಾಸ್ತಿ ಕೊಡಬೇಕಾಗುತ್ತೆ. ಎಕ್ಸ್ಪ್ಲನೇಷನ್ಸ್ ಅನ್ನ ಜಾಸ್ತಿ ಕೊಡೋ ಸಂದರ್ಭದಲ್ಲಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಂಬರ್ ಆಫ್ ಪೇಜಸ್ ಆಲ್ಸೋ ಮ್ಯಾಟರ್. ಇಲ್ಲಿ ಎಷ್ಟು ಪೇಜಸ್ ನೀವು ಆನ್ಸರ್ ಅನ್ನ ಬರೀತಾರೆ 8 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಅನ್ನೋದನ್ನು ಕೂಡ ಮ್ಯಾಟರ್ ಆಗುತ್ತೆ. ಓಕೆ, ಇಲ್ಲಿ 8 ಮಾರ್ಕ್ಸ್ ಕ್ವಶನ್ಗೆ ಬರೆಯೋ ಸಂದರ್ಭದಲ್ಲಿ ಸೇಮ್ ಪ್ರೊಸೀಜರ್ಸ್ ಅನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಬಟ್ ಅಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಹೇಳಿದೆ ಒಂದು ಯಾವುದು ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ಕ್ವಶನ್ ಅನ್ನ ಕೇಳ್ತಾನೆ. ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಇಲ್ಲಿ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕ್ವಶನ್ ಕೇಳಿದ ಸಂದರ್ಭದಲ್ಲಿ ಸೊ ಇಲ್ಲಿ ನೀವೇನ್ ಮಾಡ್ತೀರಾ ಅಂತಂದ್ರೆ ಫಸ್ಟ್ ಮೀನಿಂಗ್ ಅನ್ನ ಬರಿಬೇಕು. ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ಫಸ್ಟ್ ಬರಿಬೇಕು. ನೆಕ್ಸ್ಟ್ ಆಫ್ಟರ್ ದಟ್ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ಪಾಯಿಂಟ್ ವೈಸ್ ಫಸ್ಟ್ ಬರಿಬೇಕಾಗುತ್ತೆ ಒನ್ ಬೈ ಒನ್. ಸೊ ಒನ್ ಬೈ ಒನ್ ಬರೆದ ಮೇಲೆ ಎಕ್ಸ್ಪ್ಲನೇಷನ್ಸ್ ಅನ್ನ ಮಾಡಬೇಕು. ಇಲ್ಲೂ ಕೂಡ ಅಷ್ಟೇ 3 to 4 ಲೈನ್ಸ್ ಎನಫ್. ಅಲ್ಲಿ 3 ರಿಂದ 4 ಲೈನ್ ಅಥವಾ ಮ್ಯಾಕ್ಸಿಮಮ್ 5 ಲೈನ್ಸ್ ಬೇಕಾಗಿಲ್ಲ. ತುಂಬಾ ಜನ ಏನಕ್ಕೆ ಅಂತಾರೆ ದಪ್ಪ ಅಕ್ಷರ ಇರೋದ್ರಿಂದ ನಾವು ಲೈನ್ಸ್ ಅನ್ನ ನಾವು ಲಿಮಿಟ್ ಮಾಡೋದಕ್ಕಾಗಲ್ಲ ಸರ್ ಅಂತ ಹೇಳ್ತಾರೆ. ಸೊ ಹಾಗಾಗಿ 5 ಲೈನ್ಸ್ ಬರೆದ್ರೆ ಅಲ್ಲಿಗೆ ಸಾಕು. ಸೊ ಮತ್ತೆ ಎಕ್ಸ್ಪ್ಲನೇಷನ್ ಬರೆಯೋ ಸಂದರ್ಭದಲ್ಲಿ ನಿಮ್ಗೆ ಯಾವ್ದು ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಅನ್ಸುತ್ತೋ ಒಂದು ವರ್ಡ್, ಆ ವರ್ಡ್ಗೆ ನೀವು ಆದಷ್ಟು ಪೆನ್ಸಿಲ್ ಅಲ್ಲಿ ಅಂಡರ್ಲೈನ್ ಅನ್ನ ಮಾಡ್ಕೊಳ್ಳಿ. ಓಕೆ, ಪಾಯಿಂಟ್ಸ್ ಅನ್ನ ಬರಿಬೇಕು, ಮತ್ತೆ ಫಸ್ಟ್ ಮೀನಿಂಗ್ ಅನ್ನ ಬರಿಬೇಕು. ಮೀನಿಂಗ್ ಬರೆದ ಮೇಲೆ ಅದಕ್ಕೆ ಪಾಯಿಂಟ್ಸ್ ಅನ್ನ ಬರಿಬೇಕು. ಪಾಯಿಂಟ್ಸ್ ಅನ್ನ ಬರೆದ ಮೇಲೆ ಅಲ್ಲಿ ಒಂದು ಎಕ್ಸ್ಪ್ಲನೇಷನ್ ಬರಿಬೇಕಾದ್ರೆ ಜಸ್ಟ್ ಒಂದು 4 ಲೈನ್ಸ್ ಅಥವಾ 5 ಲೈನ್ಸ್ ಅನ್ನ ಬರಿಬೇಕಾಗುತ್ತೆ. ಆ 5 ಲೈನ್ಸ್ ಅನ್ನ ಬರಿಬೇಕಾದ್ರೆ ನಿಮ್ಗೆ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಏನ್ ಅನ್ಸುತ್ತೋ ಅದಕ್ಕೆ ನೀವು ಮಾರ್ಕ್ ಅನ್ನ ಅಲ್ಲಿ ಪೆನ್ಸಿಲ್ ಅಲ್ಲಿ ಮಾಡಬೇಕಾಗುತ್ತೆ. ಓಕೆ, ಎಕ್ಸಾಮ್ ಅಲ್ಲಿ ಆದಷ್ಟು ಬ್ಲೂ ಪೆನ್ ಮತ್ತೆ ಬ್ಲಾಕ್ ಪೆನ್ ಅನ್ನ ಮಾತ್ರ ಯೂಸ್ ಮಾಡಿ. ಜೆಲ್ ಪೆನ್ ಅನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ, ಅದು ಯಾವುದೇ ಎಕ್ಸಾಮ್ ಅಲ್ಲ ಆಗಲಿ. ಓಕೆ, ಸೊ ಇದಿಷ್ಟು ನೀವು ಮಾಡಬೇಕಾಗಿರುವಂತ ಒಂದು ಥಿಂಗ್ಸ್ ನಮ್ಮ ಒಂದು 8 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ. ಮತ್ತೆ ಇದಾದ ನಂತರ ನಾವು ಲಾಸ್ಟ್ ಹೆಡ್ಡಿಂಗ್ ಯಾವುದು ಅಂತಂದ್ರೆ ಪಾರ್ಟ್ ಇ ನಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಲ್ಲಿ ನಿಮಗೆ ಅಲ್ಲಿ ಕೊಡುವಂತದ್ದು 3 ಕ್ವಶನ್ಸ್ ಆಗಿರುತ್ತೆ. 3 ಕ್ವಶನ್ಸ್ ಅಲ್ಲಿ ನೀವು ಬರಿಬೇಕಾಗಿರೋದು 2 ಕ್ವಶನ್ಸ್, ಈಚ್ ಕ್ವಶನ್ ಫಾರ್ ದ 5 ಮಾರ್ಕ್ಸ್. ಅಲ್ಲಿ ಪ್ರತಿಯೊಂದು ಕ್ವಶನ್ ಕೂಡ 5 ಮಾರ್ಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಆ ಒಂದು POQs ಕ್ವಶನ್ ಅನ್ನ ಬರೆಯೋ ಸಂದರ್ಭದಲ್ಲಿ ನಮ್ಮ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಕೇಳಿರೋ ಕ್ವಶನ್ ಒಂದು ಇಲ್ಲಿ ಬರೆಯೋದೇ ಇನ್ನೊಂದಾಗಿರುತ್ತೆ. ಸೊ ಆದಷ್ಟು ಆ ರೀತಿನಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ POQ ಕ್ವಶನ್ ಅನ್ನ ಅಟ್ ಎನಿ ಕಾಸ್ಟ್ ಟು ರೈಟ್, ಅಟ್ ಎನಿ ಕಾಸ್ಟ್ ಟು ಅಟೆಂಡ್.
ಅಲ್ಲಿ ಟೈಮ್ ಸಾಕಾಗಲ್ಲ ಅಥವಾ ಅದಾಗಲ್ಲ ಇದಾಗಲ್ಲ ಅಂತ ರೀಸನ್ಸ್ ಅನ್ನ ಕೊಡೋದು ಬೇಡ. ಸೊ ಇಲ್ಲಿ ಆನ್ಯುವಲ್ ಎಕ್ಸಾಮಿನ್ ಆಗಿರೋದ್ರಿಂದ ನೀವು ಥರೋನಲ್ಲಿ ಒಂದು ಟೈಮನ್ನು ಮ್ಯಾನೇಜ್ ಮಾಡಲೇಬೇಕಾಗುತ್ತೆ, ಥರೋನಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡೇ ಹೋಗಿರ್ಬೇಕಾಗಿರುತ್ತೆ. ಸೊ ಹಾಗಾಗಿ POQs ಕ್ವಶನ್ ಇಂದ POQs ಕ್ವಶನ್ ಯಾವಾಗ ನೀವು ಬರೀತೀರೋ ಅವಾಗ ಅಲ್ಲಿ ಪಾಯಿಂಟ್ಸ್ ಅನ್ನ ಬರಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ POQs ಕ್ವಶನ್ ಅಲ್ಲಿ ಒಂದು ಫಸ್ಟ್ ಚಾಪ್ಟರ್ ಅಲ್ಲಿ ಕ್ವಶನ್ ಅನ್ನ ಕೇಳ್ತಾನೆ. ಫಾರ್ ಎಕ್ಸಾಂಪಲ್ ಡ್ರಾ ದ ನೀಟ್ ಡಯಾಗ್ರಾಮ್ ಆಫ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಡ್ರಾ ದ ಡಯಾಗ್ರಾಮ್ ಆಫ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನಮಗೆ ಕ್ವಶನ್ಗೆ ಆನ್ಸರ್ ಬರಬೇಕಾಗಿರೋದು ಇಷ್ಟನೇ. ಸೊ ಒಂದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ದೆನ್ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ದೆನ್ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್. ಮತ್ತೆ ಒನ್ ಬೈ ಒನ್. ಫಾರ್ ಎಕ್ಸಾಂಪಲ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಹೂ ಇಸ್ ಕಮ್ ಅಂಡರ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಯಾರ್ಯಾರು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರ್ತಾರೆ ಅನ್ನೋದನ್ನ ನಾವು ಅಲ್ಲಿ ಬರಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ CEO, ಡೈರೆಕ್ಟರ್ಸ್, MD, ಓಕೆ, ಪ್ರೆಸಿಡೆಂಟ್, ಚೇರ್ಮನ್. ಇದು ಒಂದು ಎಕ್ಸಾಂಪಲ್ಸ್. ಇಲ್ಲಿ ಈ ಒಂದು ಕ್ವಶನ್ ಅನ್ನ ಕೆಲವು ಟೈಮ್ ನಲ್ಲಿ 1 ಮಾರ್ಕ್ಸ್ಗೆ ಎಕ್ಸಾಂಪಲ್ಸ್ ಅನ್ನು ಕೂಡ ಕೇಳಬಹುದು. ಗಿವ್ ದ ಎಕ್ಸಾಂಪಲ್ ಫಾರ್ ದ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್, ಗಿವ್ ದ ಎಕ್ಸಾಂಪಲ್ ಫಾರ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಈ ರೀತಿ ಕ್ವಶನ್ಸ್ ಅನ್ನು ಕೂಡ ಇಲ್ಲಿ ಕೇಳುವಂತದ್ದು ಇರುತ್ತೆ. ಓಕೆ, ಸೊ ಹಾಗಾಗಿ ಈ ಕ್ವಶನ್ಸ್ ಅನ್ನ ತರೋರಲ್ಲಿ ಸ್ವಲ್ಪ ರೆಡಿ ಆಗಿ ಅಷ್ಟೇ. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ ಎಕ್ಸಾಂಪಲ್ಸ್ ಅನ್ನ ಕೊಡ್ತೀರಾ POQs ಕ್ವಶನ್ ಅಲ್ಲಿ. ಮತ್ತೆ ದ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ ಎಕ್ಸಾಂಪಲ್ಸ್ ಅನ್ನು ಬರಿಬೇಕಾಗುತ್ತೆ. ಮತ್ತೆ ಥರ್ಡ್ ಒನ್ ದ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಗೆ ಎಕ್ಸಾಂಪಲ್ಸ್ ಅನ್ನ ಬರೀತೀರಾ. ಇಷ್ಟು ಬರೋದ್ರಿಂದ ಸಾಕು ನಮಗೆ. ಆಮೇಲೆ POQs ಕ್ವಶನ್ ಅನ್ನ ಬರೆಯುವಂತ ಸಂದರ್ಭದಲ್ಲಿ ಆದಷ್ಟು ಇಲ್ಲಿ ಒಂದು ಶೀಟ್ ಇದೆ ಅಂತಂದ್ರೆ ಒಂದು ಶೀಟ್ ಬರೀರಿ, ಒಂದು ಹಾಫ್ ಪೇಜಸ್ ಅಲ್ಲಿ ಯೂಸ್ ಮಾಡ್ಕೊಂಡು ಬರೀರಿ. ಏನಕ್ಕೆ ಅಂತಂದ್ರೆ ನಮ್ಗೆ ಅಲ್ಲಿ 40 ಪೇಜಸ್ ಅನ್ನ ಕೊಟ್ಟಿರ್ತಾನೆ. ಆದಷ್ಟು ಕಂಜ್ಯೂಸ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ ಎಕ್ಸಾಮ್ ಅಲ್ಲಿ. ಲಿಬ್ರಲಿ ಟು ಯೂಸ್ ದ ಆನ್ಸರ್ ಸ್ಕ್ರಿಪ್ಟ್. ಓಕೆ, ಸೊ ಇಲ್ಲೆಲ್ಲ ಒಂದ್ ಕಡೆ ಎಲ್ಲ ಬರ್ದಿರ್ತಾರೆ 8 ಮಾರ್ಕ್ಸ್ ಕ್ವಶನ್ ಇಲ್ಲಿ ತನಕ ಬರ್ಕೊಂಡ್ ಬಂದಿರ್ತಾರೆ. ಸೊ ಇಲ್ಲೆಲ್ಲ ಒಂದ್ ಕಡೆ ಸ್ವಲ್ಪ ಜಾಗ ಇರುತ್ತೆ, ಇಲ್ಲಿ ಅಡ್ಜಸ್ಟ್ ಮಾಡ್ಬಿಟ್ಬಿಡೋದು. ಸೊ ಆ ರೀತಿಯಲ್ಲಿ ಮಾಡ್ಕೋ, ಬಿಕಾಸ್ ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ. ಸೊ ಇಲ್ಲೇನೆ ಅಡ್ಜಸ್ಟ್ ಮಾಡಿಬಿಡುವಂಥದ್ದು. ಆ ರೀತಿ ಎಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಆಮೇಲೆ ಎಕ್ಸಾಮ್ಸ್ ಅಲ್ಲಿ ಯಾವ ಒಂದು ಡಯಾಗ್ರಾಮ್ ಅನ್ನ ಬರೀತಿರೋ ಆ ಡಯಾಗ್ರಾಮ್ ಅನ್ನ ಬರಿಬೇಕೋ ಸಂದರ್ಭದಲ್ಲಿ ಪೆನ್ಸಿಲ್ ಅಲ್ಲಿ ಡಯಾಗ್ರಾಮ್ ಅನ್ನ ಹಾಕಿ ಮತ್ತೆ ಅದರ ಒಳಗಡೆ ಬರುವಂತ ಒಂದು ಕಂಟೆಂಟ್ಸ್ ಅನ್ನ ಪೆನ್ ಅಲ್ಲಿ ಬರಿಬೇಕಾಗುತ್ತೆ. ನಮ್ಮ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಡಯಾಗ್ರಾಮ್ ಹಾಕ್ಬೇಕಾದ್ರೆ ಪೆನ್ನಲ್ಲೂ ಕೂಡ ಹಾಕೊಳ್ಳುವಂಥದ್ದು, ಮತ್ತೆ ಅದ್ರ ಒಳಗಡೆ ಇರುವಂತದ್ದನ್ನು ಕೂಡ ನಾವು ಪೆನ್ಸಿಲ್ ಅನ್ನ ಬರೆಯುವಂಥದ್ದು. ಈ ರೀತಿಯಲ್ಲಿ ರಾಂಗ್ ಥಿಂಗ್ಸ್ ಅನ್ನ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಓಕೆ, ಸೊ ನಮ್ಮ ಒಂದು ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ನಾನು ಇಷ್ಟು ಒಂದು ಹೇಳೋದಕ್ಕೆ ನಾನು ಇಷ್ಟವನ್ನ ಪಡ್ತೇನೆ. ಓಕೆ, ಸೊ ಎವ್ರಿಬಡಿ ಶುಡ್ ಫಾಲೋ ದಿಸ್ ಕೈಂಡ್ ಆಫ್ ದ ಥಿಂಗ್ಸ್ ಓನ್ಲಿ. ಸೊ ಎಕ್ಸಾಮ್ ಅಲ್ಲಿ ದ ವೇ ಆಫ್ ಪ್ರೆಸೆಂಟೇಷನ್, ದ ಹೌ ಟು ಅಟ್ರಾಕ್ಟ್ ದ ವ್ಯಾಲ್ಯೂಯೇಟರ್ಸ್, ಯಾವ ರೀತಿಯಲ್ಲಿ ಒಬ್ಬ ವ್ಯಾಲ್ಯೂಯೇಟರ್ಸ್ ಅನ್ನು ಅಟ್ರಾಕ್ಟ್ ಮಾಡಬೇಕು ಅಂತಂದ್ರೆ, ಸೊ ಅವನು ನೀವು ವ್ಯಾಲ್ಯೂಯೇಷನ್ ಮಾರ್ಕ್ಸ್ ಅನ್ನ ವ್ಯಾಲ್ಯೂಯೇಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ ನಿಮ್ಮ ಪೇಪರ್ ಅನ್ನ ಅವನಿಗೆ ಖುಷಿ ಆಗ್ಬೇಕು. ಓಕೆ, ಸೊ ಆ ರೀತಿಯಲ್ಲಿ ನಿಮ್ಮ ಒಂದು ವೇ ಆಫ್ ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು. ಬಿಕಾಸ್ ದ ವೇ ಆಫ್ ಪ್ರೆಸೆಂಟೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಅವರ್ ಸಬ್ಜೆಕ್ಟ್ಸ್, ಬಿಸ್ನೆಸ್ ಸ್ಟಡೀಸ್ ಅಂಡ್ ಎಸ್ಪೆಷಲಿ ಇನ್ ಅಕೌಂಟೆನ್ಸಿ ಆಲ್ಸೋ. ಅಲ್ಲಿ ಕಾಟ್ ಮಾಡುವಂಥದ್ದು ಅಥವಾ ಅಲ್ಲಲ್ಲೇ ಅಡ್ಜಸ್ಟ್ ಮಾಡಿ ಬರ್ದಿರುವಂಥದ್ದು, ದೀಸ್ ಥಿಂಗ್ಸ್ ಶುಡ್ ಬಿ ಅವಾಯ್ಡ್ ಪ್ಲೀಸ್. ಓಕೆ, ಸೊ ಇವಾಗ ನಾನು ಚಾಪ್ಟರ್ ವೈಸ್ ಅಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾನು ಹೇಳ್ತಾ ಹೋಗ್ತೇನೆ. ಸೊ ಆದಷ್ಟು ನಾನು ಈ ಕ್ವಶನ್ಸ್ಗೆ ಜಾಸ್ತಿ ನೀವು ಅಲ್ಲಿ ಕಾನ್ಸಂಟ್ರೇಷನ್ ಅನ್ನ ಮಾಡಬೇಕಾಗುತ್ತೆ. ಸೊ ಈ ನನ್ನ ಒಂದು ಕ್ಲಾಸ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೊಟ್ಟ ತಕ್ಷಣಕ್ಕೆ ಇಷ್ಟನ್ನು ಓದ್ಕೊಂಡ್ರೆ ಸಾಕ ಸರ್? ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನ ಪ್ರಕಾರ ಈ ಒಂದು ಕ್ವಶನ್ಸ್ ರಿಪೀಟೆಡ್ ಕ್ವಶನ್ಸ್ ಅನ್ನ ನಾನು ಹೇಳ್ತಾ ಇರುವಂತದ್ದು, ನನ್ನ ಒಂದು ಗೆಸ್ ಅಲ್ಲಿ ನಾನು ಹೇಳ್ತಾ ಇರುವಂತದ್ದು. ಈ ಒಂದು ಕ್ವಶನ್ಸ್ ಅಲ್ಲಿ ನಾನು ಓದ್ಬಿಟ್ಟ ತಕ್ಷಣಕ್ಕೆ ಔಟ್ ಆಫ್ ಇಟ್ ಬಂದ್ಬಿಡುತ್ತಾ ಸರ್? ಅಥವಾ ನಾನು ಈ ಕ್ವಶನ್ಸ್ಗೆ ನಾನು ಇದು ಮಾಡ್ಕೊಂಡು ತರನಲ್ಲಿ ಪ್ರಿಪೇರ್ ಆಗ್ಬಿಟ್ರೆ ಸಾಕ ಸರ್? ಓಕೆ, ಸೊ ಯು ಕ್ಯಾನ್ ಪ್ರಿಪೇರ್, ಬಟ್ ಸೊ ಹಾಗಂತ ಹೇಳ್ಬಿಟ್ಟು ಸರ್ ಹೇಳಿದ ತಕ್ಷಣಕ್ಕೆ ಇದೇ ಕ್ವಶನ್ ಬರಬೇಕು ಅಂತ ಮಾತ್ರ ಎಕ್ಸ್ಪೆಕ್ಟೇಷನ್ಸ್ ಅನ್ನು ಇಟ್ಕೊಳಕ್ ಹೋಗ್ಬೇಡಿ. ಓಕೆ, ಸೊ ನಾನು ಆದಷ್ಟು ರಿಪೀಟೆಡ್ ಕ್ವಶನ್ಸ್ ಯಾವ್ದು ಮತ್ತೆ ನಾನು ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ಕ್ವಶನ್ಸ್ ಆದಷ್ಟು ಜಾಸ್ತಿ ಬರುತ್ತವೆ ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಆದಷ್ಟು ಈ ಕ್ವಶನ್ಸ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿದ್ದೆ ಆದ್ರೆ ಪಕ್ಕಾ ಯು ವಿಲ್ ಗೆಟ್ ಲಿಟ್ಲ್ ಬಿಟ್ ಗುಡ್ ಸ್ಕೋರ್ ಅಂತ ಹೇಳ್ತಾ ನನ್ನ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಆದಷ್ಟು ನಿಮ್ಮ ಬುಕ್ಸ್ ಅಲ್ಲಿ ಪಾಯಿಂಟ್ಸ್ ಅನ್ನ ಈ ಒಂದು ಕ್ವಶನ್ಸ್ ಅನ್ನ ಮಾರ್ಕ್ ಮಾಡಿಕೊಂಡು ಆದಷ್ಟು ಓದಿ, ಮತ್ತೆ ಆದಷ್ಟು ಒಂದು ಕ್ವಶನ್ ಪೇಪರ್ಸ್ ಅನ್ನ ಆನ್ಸರ್ ಅನ್ನ ಮಾಡೋದನ್ನ ಫಸ್ಟ್ ಕಲಿಬೇಕು. ದಟ್ ಇಸ್ ದ ಐ ಟೋಲ್ಡ್. ಸೊ ಇಟ್ ಇಸ್ ಇಫ್ ಯು ವಾಂಟ್ ಟು ಕ್ರ್ಯಾಕ್ ಎನಿ ಎಕ್ಸಾಮ್ಸ್, ದೀಸ್ ಥಿಂಗ್ಸ್ ಇಸ್ ಅ best sources. If you collect the answer previous year question paper and if you answer that questions and answer, pakka you will get good score. Okay, so here in the chapter wise I will go to the important questions and answers. So here the nature and significance of management. In the nature and significance of management ಅಲ್ಲಿ ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ನಿಮಗೆ ಡೆಫಿನೇಷನ್ಸ್ ಮತ್ತೆ ಮೀನಿಂಗ್ಸ್ ಬರುತ್ತೆ. ಡೆಫಿನೇಷನ್ ಮತ್ತೆ ಮೀನಿಂಗ್ ಅಲ್ಲಿ ಆದಷ್ಟು ನಾನು ಏನ್ ಮಾಡ್ತಾನೆ ಅಂತಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಗೆ ಗಿವ್ ದ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕ್ವಶನ್ ಅನ್ನ ಕೇಳ್ತಾ ಇರ್ತಾನೆ. ಸೊ ಗಿವ್ ದ ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ನೀವು ಅಲ್ಲಿ ಬರೀಬೇಕು.
ನೋಡ್ಕೋಬೇಕಾಗುತ್ತೆ. ನಾನು ಮೊದಲೇ ಹೇಳಿದ್ದೀನಿ ಯಾವ ರೀತಿ ಕ್ವಶನ್ಗೆ ಆನ್ಸರ್ನ ಬರಿಬೇಕು ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ನಾನು ಅದೇ ಮೆಥಡಲ್ಲಿ ಫಾಲೋ ಮಾಡಿ ದಯವಿಟ್ಟು. ಓಕೆ, ನೆಕ್ಸ್ಟ್ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನು ನೋಡಿದ್ದೆ ಆದ್ರೆ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನು ಜಾಸ್ತಿ ಕ್ವಶನ್ ಅನ್ನ ಕೇಳ್ತಾ ಇರ್ತಾನೆ. ಓಕೆ, ಹಾಗಾಗಿ ಈ ಕ್ವಶನ್ ಅನ್ನ ಆದಷ್ಟು ಗಮನ ಇಟ್ಟು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಇಸ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ there are 3 objectives will come. So first one is the profit maximization, so means organizational objectives, then social objectives, then personal objectives ಅಂತ ಬರುತ್ತೆ. Some of the situation 2 marks questions and some of the situation 4 marks question also. ಓಕೆ, ದೆನ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ POQs ಕ್ವಶನ್ಗಾದ್ರೂ ಕೇಳಬಹುದು ಅಥವಾ ಒಂದು 2 ಮಾರ್ಕ್ಸ್ ಕ್ವಶನ್ 1 ಮಾರ್ಕ್ಸ್ ಕ್ವಶನ್ಗಾದ್ರೂ ಕೂಡ ಕ್ವಶನ್ ಅನ್ನ ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ಇದಿಷ್ಟನ್ನ ನೋಡ್ಕೊಳ್ಳಿ. ಮತ್ತೆ ಕೋರ್ಡಿನೇಷನ್ ಕಾನ್ಸೆಪ್ಟ್ ಅನ್ನ ಆದಷ್ಟು ಗಮನಿಸಿ ಓದ್ಕೋಬೇಕಾಗುತ್ತೆ. ಬಿಕಾಸ್ ದಟ್ ಇಸ್ ಆಲ್ಸೋ ರಿಪೀಟೆಡ್ ಕ್ವಶನ್ಸ್ ಆಗಿರೋದ್ರಿಂದ ಆದಷ್ಟು ಅದನ್ನು ಕೂಡ ಗಮನಿಸಿ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್, ದ ನೆಕ್ಸ್ಟ್ ಥಿಂಗ್ ಈಸ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಸ್ ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, ಯಾವುದೇ ಕಾರಣಕ್ಕೂ ಇದನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಚಿಕ್ಕ ಚಾಪ್ಟರ್ ಆದ್ರೂ ಕೂಡ ಜಾಸ್ತಿ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನೆ. ಏನಕ್ಕೆ ಸರ್ ಈ ಕ್ವಶನ್ ಅನ್ನ ಈ ಚಾಪ್ಟರ್ ಜಾಸ್ತಿ ಕ್ವಶನ್ ಕೇಳ್ತಾನೆ ಅಂತಂದ್ರೆ ನಮ್ಮ ಒಂದು ಡಿಗ್ರಿನಲ್ಲೂ ಕೂಡ ಈ ಒಂದು ಕ್ವಶನ್ಸ್ಗೆ ಕ್ವಶನ್ ಅಂಡ್ ಚಾಪ್ಟರ್ಸ್ ಇದೆ. ಓಕೆ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಒಂದು ಕಾನ್ಸೆಪ್ಟ್ ಅಲ್ಲೂ ಕೂಡ ನಿಮ್ಮ BCom ಅಥವಾ ಯಾವುದೇ ಒಂದು ಕೋರ್ಸ್ ಓದಿದೆ ಆದ್ರೆ ಅಲ್ಲೂ ಕೂಡ ಈ ಒಂದು ಕಾನ್ಸೆಪ್ಟ್ ಅನ್ನು ನೀವು ಅಲ್ಲಿ ಓದಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೊ ಮೀನಿಂಗ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, then features of principles of management, then very important thing is the 14 principles of management. 14 principles of management are the general principles of management. General principles of management are the entry filers principles of management. ಸೊ ಈ ಒಂದು ಕ್ವಶನ್ ಅನ್ನ ದಯವಿಟ್ಟು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತಂದ್ರೆ ಅಲ್ಲಿ POQs ಕ್ವಶನ್ ಆದ್ರೂ ಕೇಳಬಹುದು. ಸೊ ದ POQs ಕ್ವಶನ್ಗೆ ಯಾವ ರೀತಿ ಕ್ವಶನ್ ಅನ್ನು ಕೇಳ್ತಾನೆ ಅಂತಂದ್ರೆ, ಸೊ ರೈಟ್ ದ ಎಂಟ್ರಿ ಫೈಲರ್ಸ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಡಾಪ್ಟೆಡ್ ಬೈ ದ ಬಿಸ್ನೆಸ್ ಆರ್ಗನೈಸೇಷನ್ ಆರ್ ರೈಟ್ ದ 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಡಾಪ್ಟೆಡ್ ಬೈ ದ ಬಿಸ್ನೆಸ್ ಆರ್ಗನೈಸೇಷನ್. ಈ ರೀತಿ ಕ್ವಶನ್ಸ್ ಅನ್ನು ಕೂಡ ಕೇಳ್ತಾ ಇರ್ತಾನೆ. ಮತ್ತೆ 2 ಮಾರ್ಕ್ಸ್ ಕ್ವಶನ್ ಕೇಳಿದೆ ಅಂದ್ರೆ ವಾಟ್ ಯು ಮೀನ್ ಬೈ ದ ಸೆಂಟ್ರಲೈಸೇಷನ್ ಆರ್ ಡಿಸೆಂಟ್ರಲೈಸೇಷನ್, ವಾಟ್ ಯು ಮೀನ್ ಬೈ ದ ಡಿವಿಷನ್ ಆಫ್ ವರ್ಕ್, ದೆನ್ ವಾಟ್ ಯು ಮೀನ್ ಬೈ ದ ಎಸ್ಪರಿಟಿ ಕ್ರಾಪ್ಸ್. ಈ ರೀತಿ ಕ್ವಶನ್ಸ್ ಅನ್ನು ಕೂಡ ಜಾಸ್ತಿ ಕ್ವಶನ್ ಅನ್ನು ಕೇಳ್ತಾ ಇರೋದ್ರಿಂದ ಈ ಒಂದು 14 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನ ಆಪ್ಷನ್ ಆಗಿ ತಗೊಳ್ಳೋದಕ್ಕೆ ಹೋಗಬೇಡಿ. ಥರೋಲಿ ಹ್ಯಾವ್ ಟು ಬಿ ಪ್ರಿಪೇರ್. ಓಕೆ, ದೆನ್ ಇದಾದ ನಂತರ ಇಲ್ಲಿ ನಮಗೆ ಕೇಳುವಂತ ಕ್ವಶನ್ಸ್ ಯಾವುದು ಅಂತಂದ್ರೆ FW ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. FW ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಇಲ್ಲಿ ದ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ಇದನ್ನ ನಮಗೆ 4 ಮಾರ್ಕ್ಸ್ ಕ್ವಶನ್ ಕೇಳುವಂತ ಒಂದು ಚಾನ್ಸಸ್ ಇರುತ್ತೆ. ಓಕೆ, ಇಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಯಾವ್ದನ್ನ ಕೇಳ್ತಾನೆ ಅಂತಂದ್ರೆ ಈ ಚಾಪ್ಟರ್ ಅಲ್ಲಿ ಹೂ ಇಸ್ ದ ಫಾದರ್ ಆಫ್ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಹೂ ಇಸ್ ದ ಫಾದರ್ ಆಫ್ ದ scientific principles of management, and what are the characteristics of principles of management, and what are the 14 principles of management. 14 principles ಮಾತ್ರ ಕಂಪಲ್ಸರಿ ಓದ್ಕೊಳ್ಳುವಂತ ಒಂದು ಕ್ವಶನ್. ಡೋಂಟ್ ಟೇಕ್ ಆಪ್ಷನ್ ಹಿಯರ್. ದೆನ್ FW ಟೆರರ್ ಪ್ರಿನ್ಸಿಪಲ್ಸ್ ಅಂಡ್ ಅದಾದ ನಂತರ ಟೆಕ್ನಿಕ್ಸ್ ಆಫ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಅದು 50-50 ಅಲ್ಲಿ ಕೇಳುವಂತ ಒಂದು ಕ್ವಶನ್ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಇದಿಷ್ಟು 2 ಚಾಪ್ಟರ್ಸ್ ಅಲ್ಲಿ ಕೇಳುವಂತ ಒಂದು ಕ್ವಶನ್ಸ್. ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಕಡೆ ಬಂದಾಗ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಲ್ಲಿ ಜಾಸ್ತಿ ಕ್ವಶನ್ಸ್ ಅಲ್ಲಿ ಅರೈಸ್ ಆಗೋದಿಲ್ಲ. ನೋ ಎನಿ ಕೈಂಡ್ ಆಫ್ ದ ಮೋರ್ ಕ್ವಶನ್ಸ್ ಅರೈಸಿಂಗ್ ಇನ್ ದಿಸ್ ಚಾಪ್ಟರ್ ಬಿಕಾಸ್ ಆಫ್ ಯುವರ್ ಇಸ್ ವೆರಿ ಸ್ಮಾಲ್ ಚಾಪ್ಟರ್ ಓನ್ಲಿ. ಓಕೆ, ಈ ಒಂದು ಚಾಪ್ಟರ್ ಚಿಕ್ಕ ಚಾಪ್ಟರ್ ಆಗಿರೋದ್ರಿಂದ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ one thing is what do you mean by the business environment, then what are the characteristics of business environment. Okay, characteristics of business environment, then afterwards the dimensions of business environment. ಇದಿಷ್ಟು ಕ್ವಶನ್ಸ್ ಅನ್ನ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಮಾಡಬೇಕಾಗುತ್ತೆ. ಮತ್ತೆ ಅದೇ ಚಾಪ್ಟರ್ ಅಲ್ಲಿ ನಿಮಗೆ ಕೇಳುವಂತ ಕ್ವಶನ್ ಯಾವ್ದು ಅಂತಂದ್ರೆ LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ಸ್. ಸೊ ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಅಂಡ್ ಪ್ರೈವೇಟೈಸೇಷನ್ ಇದು ಮೂರಲ್ಲಿ ಯಾವ್ದು ಒಂದು ಕ್ವಶನ್ ಅನ್ನ ನಿಮಗೆ ಬಂದೇ ಬರುತ್ತೆ 100%. 1 ಮಾರ್ಕ್ಸ್ ಆದ್ರೂ ಕೇಳಬಹುದು ಅಥವಾ 2 ಮಾರ್ಕ್ಸ್ ಆದ್ರೂ ಕ್ವಶನ್ ಅನ್ನ ಕೇಳಬಹುದು. ಓಕೆ, ಸೊ ನಾನು ಹೇಳ್ತಾ ಇರುವಂತ ಕ್ವಶನ್ಸ್ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ. ಸೊ ಏನಕ್ಕೆ ಅಂತಂದ್ರೆ ಇದು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಫಸ್ಟ್ ಕ್ಲಾಸ್ ಅಲ್ಲಿ ಜಾಸ್ತಿ ನಿಮಗೆ ಬೋರ್ ಮಾಡಿಸೋದಿಲ್ಲ. ವಿತ್ ಇನ್ ದಟ್ ಪ್ರಿಸ್ಕ್ರೈಬ್ ಟೈಮ್ ಓನ್ಲಿ ಐ ವಿಲ್ ಫಿನಿಶ್ ದ ಕ್ಲಾಸ್. ಸೊ ದಟ್ ಇಸ್ ದ ಮೇನ್ ರೀಸನ್. ಸೊ ಇನ್ ದ ನೆಕ್ಸ್ಟ್ ಚಾಪ್ಟರ್ ದರ್ ಇಸ್ ಆಫ್ಟರ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಪ್ಲಾನಿಂಗ್ ಅಂತ ಬಂದಾಗ ಸೊ ಆದಷ್ಟು ಏನು ಮಾಡಿ ಗೊತ್ತಾ, ಪ್ಲಾನಿಂಗ್ ಅಲ್ಲಿ ಸೊ ಲೆಂತಿ ಕ್ವಶನ್ಸ್ ಯಾವ್ದಿರುತ್ತೆ ಅಂತಂದ್ರೆ ಪ್ರೋಸೆಸ್ ಆಫ್ ಪ್ಲಾನಿಂಗ್ ಅಲ್ಲಿ ಅದನ್ನ ನಿಮಗೆ POQs ಕ್ವಶನ್ ಕೂಡ ಕೇಳ್ತಾ ಇರ್ತಾನೆ.
ಓಕೆ, ಅಥವಾ ಸಮ್ ಆಫ್ ದ ಸಿಚುಯೇಷನ್ 1 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾನೆ. ರೈಟ್ ದ ಫಸ್ಟ್ ಸ್ಟೆಪ್ ಇನ್ವಾಲ್ವ್ಡ್ ಇನ್ ದ ಪ್ಲಾನಿಂಗ್ ಅಂತ ಹೇಳ್ಬಿಟ್ಟು 1 ವರ್ಡ್ ಕ್ವಶನ್ ಕೂಡ ಕೇಳ್ತಾ ಇರ್ತಾನೆ. ಓಕೆ, ದೆನ್ ಆಫ್ಟರ್ವರ್ಡ್ಸ್ ದ ಟೈಪ್ಸ್ ಆಫ್ ಪ್ಲಾನಿಂಗ್ಸ್, ದೆನ್ ಆಫ್ಟರ್ವರ್ಡ್ಸ್ ದ ಟೈಪ್ಸ್ ಆಫ್ ಪ್ಲಾನಿಂಗ್ ಅಲ್ಲಿ ದ ಸಿಂಗಲ್ ಯೂಸ್ ಆಫ್ ಪ್ಲಾನ್, ದೆನ್ ಸ್ಟ್ಯಾಂಡಿಂಗ್ ಪ್ಲಾನ್ ಅಂತ ಹೇಳ್ತಾ ಇರ್ತೀವಿ. ಎಕ್ಸಾಂಪಲ್ಸ್ ಅನ್ನ ಕೇಳ್ತಾ ಇರ್ತಾನೆ, ದೆನ್ ದ ಟೈಪ್ಸ್ ಆಫ್ ಪ್ಲಾನಿಂಗ್ಸ್ ಅನ್ನ ಕೇಳ್ತಾ ಇರ್ತಾನೆ. ಈ ಕ್ವಶನ್ಸ್ ಅನ್ನ ಜಾಸ್ತಿ ನೀವು ಅಲ್ಲಿ ನೋಡ್ಕೋಬೇಕಾಗುತ್ತೆ. ಪ್ಲಾನಿಂಗ್ ಮೀನಿಂಗ್ ಅನ್ನ ನಾನು ಯಾವುದೋ ಒಂದು ಕ್ಲಾಸ್ ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ದೆ. ಪ್ಲಾನಿಂಗ್ ಮೀನ್ಸ್ ವಾಟ್ ಸರ್? ಪ್ಲಾನಿಂಗ್ ಇಸ್ ಎ ಪ್ರೊಸೆಸ್ ಆಫ್ ವಾಟ್ ಟು ಡೂ, ವೇರ್ ಟು ಡೂ, ಹೌ ಟು ಡೂ, ಹೋಮ್ ಟು ಡೂ. ಸೊ ದಿಸ್ ಇಸ್ ಕಾಲ್ಡ್ ಪ್ಲಾನಿಂಗ್ ಅಂತ ಹೇಳಿದ್ದೆ. ಸೊ ಈ ಒಂದು ಪ್ಲಾನಿಂಗ್ ಅನ್ನ ನೀವು ಒಂದು ಸಾಂಗ್ ಅಲ್ಲಿ ಹೇಳ್ತಾನೆ. ಸೊ ಯಾವ್ದಾದ್ರು ದ ಪ್ಲಾನಿಂಗ್ ಇಸ್ ಎ ವಾಟ್ ಟು ಡೂ ಅಂಡ್ ವೇರ್ ಟು ಡೂ. ಸೊ ಲೈಕ್ that song you have to be remember. So planning is one of the futuristic goals of our activities. So one of the ಬರುತ್ತೆ. ಬಿಕಾಸ್ ನಾನು ಇಲ್ಲಿ ಕ್ಲಾಸ್ ಮಾಡ್ತಾ ಇಲ್ಲ, ಟೀಚ್ ಮಾಡ್ತಾ ಇಲ್ಲ, ನೀವು ಬೇಕಾಗಿರೋಂಥ ಒಂದು ಎಕ್ಸಾಮ್ಸ್ ಟಿಪ್ಸ್ ಕೊಡ್ತಾ ಇರೋದ್ರಿಂದ ನಾನು ಜಾಸ್ತಿ ನಿಮಗೆ ಬೋರ್ ಮಾಡಿಸ್ತಾ ಇಲ್ಲ. ಸೊ ಹೀಗಾಗಿ ನಾವು ಎಕ್ಸಾಮಿನೇಷನ್ಗೆ ಏನು ಬೇಕು ಅನ್ನೋದನ್ನ ನಾನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಮಾತ್ರ ನಾನು ಕೊಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಒನ್ ಆಫ್ಟರ್ ಪ್ಲಾನಿಂಗ್ ಆರ್ಗನೈಸಿಂಗ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತಂದ್ರೆ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಓಕೆ, ನಮ್ಮ ಒಂದು ಸಿಲೆಬಸ್ ಅಲ್ಲಿ ಇಲ್ಲಿರುವಂತದ್ದು 2 ಡಿಫರೆನ್ಸಸ್ ಮಾತ್ರ. ಒಂದು ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ಸ್, ಅಂಡ್ ಇನ್ ದ ಮಾರ್ಕೆಟಿಂಗ್ ಚಾಪ್ಟರ್ ಅಲ್ಲಿ ನಿಮಗೆ ಬರುವಂತದ್ದು ದ ಫಸ್ಟ್ ಸೇಲ್ಸ್ ಪ್ರಮೋಷನ್ ಅಂಡ್ ಅಡ್ವರ್ಟೈಸ್ಮೆಂಟ್. ದ ಸೇಲ್ಸ್ ಪ್ರಮೋಷನ್ ಮತ್ತು ಅಡ್ವರ್ಟೈಸಿಂಗ್ ಇರುವಂತ ಒಂದು ಡಿಫರೆನ್ಸಸ್ ಇವೆರಡರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಕೇಳಬೇಕು ಅಂತ ಇದೆ. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಯಾವ್ದು ದ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ಸ್ ಅಂಡ್ ದ ಡಿಫರೆನ್ಸಸ್ ಬಿಟ್ವೀನ್ ದ ಸೇಲ್ಸ್ ಪ್ರಮೋಷನ್ ಅಂಡ್ ಅಡ್ವರ್ಟೈಸ್ಮೆಂಟ್. ಇವೆರಡು ಕ್ವಶನ್ಸ್ ಅನ್ನ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಇಟ್ಕೊಂಡು ನೋಡ್ಕೋಬೇಕಾಗುತ್ತೆ. ದಿಸ್ ಫಾರ್ 8 ಮಾರ್ಕ್ಸ್ ಕ್ವಶನ್ಸ್. ಸೊ ಇಲ್ಲಿ ದ ಆರ್ಗನೈಸಿಂಗ್ ಚಾಪ್ಟರ್ ಅಂತ ಬಂದಾಗ ಆರ್ಗನೈಸಿಂಗ್ ಚಾಪ್ಟರ್ ದಿಸ್ ರಿಗಾರ್ಡಿಂಗ್ ಆಫ್ ದಿಸ್ ಮೀನಿಂಗ್ ಅಲ್ಲಿ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸ್ ಸ್ಟ್ರಕ್ಚರ್. ಓಕೆ, ದೆನ್ ದಿಸ್ ಡಿಫರೆನ್ಸಸ್. ಸೊ ಈ ಒಂದು ಕ್ವಶನ್ಸ್ ಅನ್ನ ಜಾಸ್ತಿ ನೋಡ್ಕೋಬೇಕಾಗುತ್ತೆ. ಓಕೆ, ಸೆಂಟ್ರಲೈಸೇಷನ್ ಬರುತ್ತೆ, ಡಿಸೆಂಟ್ರಲೈಸೇಷನ್ ಬರುತ್ತೆ ಈ ಒಂದು ಚಾಪ್ಟರ್ ಅಲ್ಲಿ. ಸೊ ಹಾಗಾಗಿ ಅದನ್ನ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಅದಷ್ಟು ನೀವು ಅಲ್ಲಿ ನೋಡ್ಕೋಬೇಕಾಗುತ್ತೆ. ಆರ್ಗನೈಸಿಂಗ್ ಮೀನಿಂಗ್, ದೆನ್ ಅಲ್ಲಿ ಸರ್ ಪ್ರೋಸೆಸ್ ಆಫ್ ಆರ್ಗನೈಸಿಂಗ್ ಇದೆ ಸರ್. ಪ್ರೋಸೆಸ್ ಆಫ್ ಆರ್ಗನೈಸಿಂಗ್ ಅಂತ ಬಂದಾಗ ಅಲ್ಲಿ ನೀವು ಆದಷ್ಟು ಏನ್ ಮಾಡಿ ಅಂತಂದ್ರೆ 4 ಮಾರ್ಕ್ಸ್ ಕ್ವಶನ್ ಮಾತ್ರ ಅದನ್ನ ಕೇಳುವಂಥದ್ದು. ಓಕೆ, 4 ಮಾರ್ಕ್ಸ್ ಕ್ವಶನ್ ಕೇಳ್ತಾ ಇರೋದ್ರಿಂದ ಸೊ ಆ ಒಂದು ಕ್ವಶನ್ 50-50 ನಲ್ಲಿ ಓದ್ಕೊಳ್ಳಿ ಅಷ್ಟೇ. ಬಟ್ ಡಿಫರೆನ್ಸಸ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸ್ ಸ್ಟ್ರಕ್ಚರ್, ಸೊ ಆ ಒಂದು ಕ್ವಶನ್ಸ್ ಅನ್ನ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಆಫ್ಟರ್ವರ್ಡ್ಸ್ ದಿಸ್ ಇಸ್ ಸ್ಟಾಫಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಲೈಕ್ ಎ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸ್ಟಾಫಿಂಗ್ ಅಂತ ಬಂದಾಗ ಸೊ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ನೀವು ಅಲ್ಲಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸ್ಟಾಫಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಎಸ್ಪೆಷಲಿ ರಿಕ್ರೂಟ್ಮೆಂಟ್. ಓಕೆ, ಟೈಪ್ಸ್ ಆಫ್ ರಿಕ್ರೂಟ್ಮೆಂಟ್, ಇಂಟರ್ನಲ್ ರಿಕ್ರೂಟ್ಮೆಂಟ್, ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್. ದೆನ್ ಆಫ್ಟರ್ವರ್ಡ್ಸ್ ಆಫ್ಟರ್ ರಿಕ್ರೂಟ್ಮೆಂಟ್ ನೆಕ್ಸ್ಟ್ ನೀವು ಮಾಡಬೇಕಾಗಿರುವಂತದ್ದು ಜಸ್ಟ್ ರಿಕ್ರೂಟ್ಮೆಂಟ್ ಆದ ನಂತರ ಇಲ್ಲಿ ಸೆಲೆಕ್ಷನ್ ಟೆಸ್ಟ್, ಸೆಲೆಕ್ಷನ್ ಅನ್ನ ನೋಡ್ಕೋಬೇಕಾಗುತ್ತೆ, ಇಂಟರ್ವ್ಯೂ ಅನ್ನ ನೋಡ್ಕೋಬೇಕಾಗುತ್ತೆ. ಓಕೆ, ಸ್ಟಾಫಿಂಗ್ ಪ್ರೋಸೆಸ್ ಅನ್ನ ನೋಡ್ಕೋಬೇಕಾಗುತ್ತೆ. ಓಕೆ, ರಿಕ್ರೂಟ್ಮೆಂಟ್ ಅನ್ನ ನೋಡ್ಕೋಬೇಕಾಗುತ್ತೆ. ಟ್ರೈನಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಡಿಫರೆನ್ಸಸ್, ಡಿಫರೆಂಟ್ ಟೈಪ್ಸ್ ಆಫ್ ಟ್ರೈನಿಂಗ್, ಆನ್ ದಿ ಜಾಬ್ ಟ್ರೈನಿಂಗ್, ಆಫ್ ದಿ ಜಾಬ್ ಟ್ರೈನಿಂಗ್, ಈ ಒಂದು ಕ್ವಶನ್ಸ್ ಅನ್ನ ಜಾಸ್ತಿ ನೋಡ್ಕೋಬೇಕಾಗುತ್ತೆ. ಸೊ ಈ ಸ್ಟಾಫಿಂಗ್ ಚಾಪ್ಟರ್ ಆದ್ಮೇಲೆ ನೆಕ್ಸ್ಟ್ ಡೈರೆಕ್ಟಿಂಗ್ ಅಲ್ಲಿ ಸೊ ಅಲ್ಲಿ ಡೈರೆಕ್ಟಿಂಗ್ ಎಲಿಮೆಂಟ್ಸ್ ಅನ್ನ ಕೇಳ್ತಾರೆ. ಓಕೆ, 2 ಮಾರ್ಕ್ಸ್ ಕ್ವಶನ್ ಕೇಳಬಹುದು. ವಾಟ್ ಯು ಮೀನ್ ಬೈ ದ ಡೈರೆಕ್ಟಿಂಗ್ ಅಂತ ಕೇಳಬಹುದು. ಸೊ ಡೈರೆಕ್ಟಿಂಗ್ ಮೀನಿಂಗ್ ಆದ ನಂತರ ಎಲಿಮೆಂಟ್ಸ್ ಆಫ್ ಡೈರೆಕ್ಟಿಂಗು, ಲೀಡರ್ಶಿಪ್, ಮತ್ತೆ ಮೋಟಿವೇಶನ್ನು, ಮತ್ತೆ ಕಮ್ಯುನಿಕೇಶನ್ನು. ಓಕೆ, ಸೂಪರ್ವೈಸರ್ಸ್, ಈ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನೆ. ಸೂಪರ್ವೈಸರ್ಸ್ ಅನ್ನ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಈ ಒಂದು ಚಾಪ್ಟರ್ ಅಲ್ಲಿ. ದೆನ್ ಲೀಡರ್ಶಿಪ್, ಎಸ್ಪೆಷಲಿ ವಾಟ್ ಯು ಮೀನ್ ಬೈ ದ ಲೀಡರ್ಶಿಪ್, ವಾಟ್ ಆರ್ ದ ಸ್ಟೈಲ್ಸ್ ಆಫ್ ಲೀಡರ್ಶಿಪ್, ಟೈಪ್ಸ್ ಆಫ್ ಲೀಡರ್ಶಿಪ್, ಎರಡು ಕೂಡ ಒಂದೇನೆ. ಓಕೆ, ದೆನ್ ವಾಟ್ ಆರ್ ದ ಕ್ವಾಲಿಟೀಸ್ ಆಫ್ ಸಕ್ಸಸ್ಫುಲ್ ಲೀಡರ್ಸ್, ಇದು POQs ಕ್ವಶನ್ ಕೇಳ್ತಾ ಇರ್ತಾನೆ. ಸ್ಟೈಲ್ಸ್ ಎಕ್ಸ್ಪ್ಲೈನ್ ದ ಸ್ಟೈಲ್ಸ್ ಆಫ್ ಲೀಡರ್ಶಿಪ್ ಅಂದ್ಬಿಟ್ಟು 4 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಅಥವಾ 2 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಸೊ POQs ಕ್ವಶನ್ಗೆ ದ ವಾಟ್ ಆರ್ ದ ಕ್ವಾಲಿಟೀಸ್ ಆಫ್ ಎ ಸಕ್ಸಸ್ಫುಲ್ ಲೀಡರ್ಸ್ ಅಂತ ಬಿಟ್ಟು ಕ್ವಶನ್ ಅನ್ನ ಕೇಳ್ತಾ ಇರ್ತಾನೆ. ಸೊ ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಮೋಟಿವೇಶನ್ ಅಲ್ಲಿ ಮಾಸ್ಲೋ ಹೈರಾರ್ಕಿ ಆಫ್ ನೀಡ್ಸ್, ಬೇಸಿಕ್ ಸೈಕಲಾಜಿಕಲ್ ನೀಡ್ಸ್ ಇರಬಹುದು. ಸೊ ಈ ಒಂದು ಕ್ವಶನ್ಸ್ ಅನ್ನ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಡೈರೆಕ್ಟಿಂಗ್ ಆದ್ಮೇಲೆ ಕಂಟ್ರೋಲಿಂಗ್ ಅಲ್ಲಿ ಜಾಸ್ತಿ ಕ್ವಶನ್ ಕೇಳೋದಿಲ್ಲ. ಒಂದು ಮೀನಿಂಗು, ಇಂಪಾರ್ಟೆನ್ಸು, ಪ್ರೋಸೆಸ್, 3 ಕ್ವಶನ್. ಮತ್ತೆ 2 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಟೆಕ್ನಿಕ್ಸ್ ಆಫ್ ಕಂಟ್ರೋಲಿಂಗ್, ಅಲ್ಲಿ CPM ಬರುತ್ತೆ. ಓಕೆ, ಸೊ PERT ಬರುತ್ತೆ, ಕ್ರಿಟಿಕಲ್ ಪಾತ್ ಮೆಥಡ್ ಅಂತ. ಸೊ ಈ ಒಂದು ಕ್ವಶನ್ಸ್ ಅನ್ನ ಜಾಸ್ತಿ ಕಾನ್ಸಂಟ್ರೇಷನ್ ಇಟ್ಕೊಂಡು ನೋಡ್ಕೋಬೇಕಾಗುತ್ತೆ. 2 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ, PERT, CPM. ಸೊ ಈ ಕ್ವಶನ್ಸ್ ಅನ್ನ ಟೆಕ್ನಿಕ್ಸ್ ಆಫ್ ದ ಕಂಟ್ರೋಲಿಂಗ್, ದ ಟ್ರೆಡಿಷನಲ್ ಟೆಕ್ನಿಕ್ಸ್ ಅಂಡ್
ದ ಮಾಡರ್ನ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಸೊ 2 ಟೈಪ್ಸ್ ಆಫ್ ಟೆಕ್ನಿಕ್ಸ್ ಕೂಡ ಇದಿಷ್ಟು 4 ಕ್ವಶನ್ಸ್ ಅನ್ನು ಮಾತ್ರ ನೀವು ಅಲ್ಲಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದಾದ ನಂತರ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಕ್ವಶನ್ ಈಸ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ಆಫ್ಟರ್ವರ್ಡ್ಸ್ ದ ನೆಕ್ಸ್ಟ್ ಥಿಂಗ್ ಈಸ್ ದ ವರ್ಕಿಂಗ್ ಕ್ಯಾಪಿಟಲ್ ಅಂಡ್ ದ ಫಿಕ್ಸೆಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಫ್ಯಾಕ್ಟರ್ಸ್. ಇವೆರಡು ಕ್ವಶನ್ ಅಲ್ಲಿ ಒಂದು ಕ್ವಶನ್ ಮಾತ್ರ 100% ಕೇಳ್ತಾನೆ. ಓಕೆ, 100% ಕೇಳುವಂಥ ಕ್ವಶನ್ 4 ಮಾರ್ಕ್ಸ್. ಫಿಕ್ಸೆಡ್ ಕ್ಯಾಪಿಟಲ್ ಫ್ಯಾಕ್ಟರ್ಸ್ ಆರ್ ವರ್ಕಿಂಗ್ ಕ್ಯಾಪಿಟಲ್ ಫ್ಯಾಕ್ಟರ್ಸ್ ಇವೆರಡರಲ್ಲಿ ಒಂದು ಕ್ವಶನ್ಸ್ ಅನ್ನು 100% ಕೇಳ್ತಾನೆ. ಸೊ ಇದಿಷ್ಟನ್ನು ನೋಡ್ಕೋಬೇಕಾಗುತ್ತೆ. ದೆನ್ ಟೈಪ್ಸ್ ಆಫ್ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ಬರುತ್ತೆ. ಡಿವಿಡೆಂಡ್ ಡಿಸಿಷನ್ಸ್, ಫೈನಾನ್ಷಿಯಲ್ ಡಿಸಿಷನ್ಸ್ ಅಂತ ಬರುತ್ತೆ, ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂತ ಬರುತ್ತೆ. ಸೊ ಈ ಕ್ವಶನ್ಸ್ ಅನ್ನ ಟೈಪ್ಸ್ ಅನ್ನ ನೋಡ್ಕೋಬೇಕಾಗುತ್ತೆ ಚೆನ್ನಾಗಿ. ಸೊ ಇದಷ್ಟಾದ ನಂತರ ನೆಕ್ಸ್ಟ್ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ದ ಫೈನಾನ್ಷಿಯಲ್ ಮಾರ್ಕೆಟ್ ಮೀನಿಂಗ್ ಅನ್ನ ನೋಡ್ಕೊಳ್ಳಿ, ಟೈಪ್ಸ್ ಅನ್ನ ನೋಡ್ಕೋಬೇಕಾಗುತ್ತೆ. ಟೈಪ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್, ಮನಿ ಮಾರ್ಕೆಟ್ ಅಂಡ್ ದ ಕ್ಯಾಪಿಟಲ್ ಮಾರ್ಕೆಟ್. ಮನಿ ಮಾರ್ಕೆಟ್ ಬಗ್ಗೆ ಕ್ವಶನ್ ಇದ್ದೇ ಇರುತ್ತೆ 100%. 4 ಮಾರ್ಕ್ಸ್ ಆದ್ರೂ ಕೇಳಿ, 2 ಮಾರ್ಕ್ಸ್ ಆದ್ರೂ ಕೇಳ್ತಾನೆ, 1 ಮಾರ್ಕ್ಸ್ ಆದ್ರೂ ಕೇಳ್ತಾನೆ. ಸೊ ಹಾಗಾಗಿ ಮನಿ ಮಾರ್ಕೆಟ್ ಕಾನ್ಸೆಪ್ಟ್ ಅನ್ನ ಜಾಸ್ತಿ ಓದ್ಕೋಬೇಕಾಗುತ್ತೆ. ಮತ್ತೆ ಡಿಫ್ರೆನ್ಸ್ ಬಿಟ್ವೀನ್ ದ ಮನಿ ಮಾರ್ಕೆಟ್ ಅಂಡ್ ಕ್ಯಾಪಿಟಲ್ ಮಾರ್ಕೆಟ್, ದಟ್ಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಓಕೆ, ಸೊ ಹಾಗಾಗಿ ಮನಿ ಮಾರ್ಕೆಟ್ ಮತ್ತೆ ಕ್ಯಾಪಿಟಲ್ ಮಾರ್ಕೆಟ್ ಈ ಚಾಪ್ಟರ್ ನ ಆಪ್ಷನ್ ತೊಗೊಳಕ್ ಹೋಗ್ಬೇಡಿ. ಎಸ್ಪೆಷಲಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ದ ವಾಟ್ ಎವರ್ ನಾನು ಏನೇ ಹೇಳ್ತಾ ಇರ್ತೀನಿ, ಈ ಕ್ವಶನ್ಸ್ ಅನ್ನ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಓಕೆ, ದೆನ್ ಆಫ್ಟರ್ವರ್ಡ್ಸ್ ದಿಸ್ ಮಾರ್ಕೆಟಿಂಗ್ ಚಾಪ್ಟರ್ ಅಲ್ಲಿ ಸರ್ ದೊಡ್ಡ ಚಾಪ್ಟರ್ ಸರ್, ಆ ಚಾಪ್ಟರ್ ನ ನಾವು ಬಿಟ್ಬಿಡೋದಕ್ಕಾಗಲ್ಲ ಸರ್, ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ. ದಯವಿಟ್ಟು ಬಿಡೋದಕ್ಕೆ ಹೋಗ್ಬೇಡಿ. ಓಕೆ, ಏನಕ್ಕೆ ಅಂತಂದ್ರೆ ದೊಡ್ಡ ಚಾಪ್ಟರ್ ಅಲ್ಲಿ ಜಾಸ್ತಿ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ, ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಮಾರ್ಕೆಟಿಂಗ್ ಚಾಪ್ಟರ್ ದೊಡ್ಡ ಚಾಪ್ಟರ್ ಸರ್ ನಾನು ಬಿಟ್ಬಿಡೋದಕ್ಕಾಗಲ್ಲ ಅಂತ ಕೇಳ್ತೀರಾ? ನೋ, ಡೋಂಟ್ ಟೇಕ್ ದ ಆಪ್ಷನ್ಸ್ ಹಿಯರ್. ಸೊ ಬಿಕಾಸ್ ಆಫ್ ಈ ಮಾರ್ಕೆಟಿಂಗ್ ಚಾಪ್ಟರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ದೊಡ್ಡ ಚಾಪ್ಟರ್ಸ್ ಆಗಿರೋದ್ರಿಂದ ಜಾಸ್ತಿ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾನೆ. ದಟ್ ಇಸ್ ದ ಥಿಂಗ್ಸ್. ಅಂಡ್ ಈ ಒಂದು ಚಾಪ್ಟರ್ ಅಲ್ಲಿ ಜಾಸ್ತಿ ನೀವು ಓದಬೇಕಾಗಿರುವಂತದ್ದು ಏನು ಅಂತಂದ್ರೆ 4 ಪೀಸಸ್ ಆಫ್ ಮಾರ್ಕೆಟಿಂಗ್: ಪ್ರಾಡಕ್ಟ್, ಪ್ರೈಸ್ ಅಂಡ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಅಂಡ್ ಪ್ರಮೋಷನ್ಸ್. ಈ ಒಂದು 4 ಇದರಲ್ಲಿ ಎಸ್ಪೆಷಲಿ ಪ್ರೈಸ್, ವಾಟ್ ಯು ಮೀನ್ ಬೈ ದ ಪ್ರೈಸ್, ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಆನ್ ಪ್ರೈಸಿಂಗ್ ಡಿಸಿಷನ್ಸ್. ಈ ಒಂದು ಕ್ವಶನ್ಸ್ ರಿಪೀಟೆಡ್ ಕ್ವಶನ್ಸ್ ಆಗಿದೆ. ಅಂಡ್ ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ದ ಮಾರ್ಕೆಟಿಂಗ್, ಈ ಒಂದು ಕ್ವಶನ್ಸ್ ಅನ್ನ ನೋಡ್ಕೋಬೇಕಾಗುತ್ತೆ. ಮತ್ತೆ ಮಾರ್ಕೆಟಿಂಗ್ ಅಲ್ಲಿ ದ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ದೇರ್ ಆರ್ ಚಾನಲ್ಸ್ ಬರುತ್ತವೆ. ಚಾನಲ್ಸ್, ಡೈರೆಕ್ಟ್ ಚಾನಲ್ಸ್ ಆರ್ 0 ಲೆವೆಲ್ ಚಾನಲ್ಸ್ ಅಂತ ಹೇಳ್ತೀವಿ, ಅಥವಾ ಇಂಡೈರೆಕ್ಟ್ ಚಾನಲ್ಸ್ ಅಂತ ಹೇಳ್ತೀವಿ. ಆ ಕ್ವಶನ್ಸ್ ಅನ್ನ ಜಾಸ್ತಿ ಕೇಳ್ತಾ ಇರ್ತಾನೆ. ಮತ್ತೆ ಪ್ರಾಡಕ್ಟ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ ಬರುತ್ತೆ. ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಡ್ಯೂರಬಲ್ ಪ್ರಾಡಕ್ಟ್ಸ್, ನಾನ್ ಡ್ಯೂರಬಲ್ ಪ್ರಾಡಕ್ಟ್ಸ್, ಈ ಕ್ವಶನ್ಸ್ ಅನ್ನ ಜಾಸ್ತಿ ಎಕ್ಸಾಂಪಲ್ಸ್ ಅನ್ನ ಕೇಳ್ತಾ ಇರ್ತಾನೆ. ಅಷ್ಟನ್ನ ನೀವು ಅಲ್ಲಿ ನೋಡ್ಕೋಬೇಕಾಗುತ್ತೆ. ಮತ್ತೆ ಹೇಳ್ದಂಗೆ ಡಿಫರೆನ್ಸ್ ಬಿಟ್ವೀನ್ ದ ಸೇಲ್ಸ್ ಪ್ರಮೋಷನ್ಸ್ ಅಂಡ್ ಅಡ್ವರ್ಟೈಸ್ಮೆಂಟ್, ಈ ಒಂದು ಕ್ವಶನ್ಸ್ ಅನ್ನ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ನೀವು ಅಲ್ಲಿ ಮಾಡಬೇಕಾಗುತ್ತೆ. ಓಕೆ, ಇದಿಷ್ಟಾದ ನಂತರ ನೆಕ್ಸ್ಟ್ ದ ಲಾಸ್ಟ್ ಚಾಪ್ಟರ್ ಕನ್ಸ್ಯೂಮರ್ ಪ್ರೊಡಕ್ಷನ್ ಅಂತ ಬಂದಾಗ ಕನ್ಸ್ಯೂಮರ್ ಪ್ರೊಡಕ್ಷನ್ಸ್ ಅಲ್ಲಿ ಆದಷ್ಟು ಹೂ ಇಸ್ ದ ಕನ್ಸ್ಯೂಮರ್. ದ ಇಂಪಾರ್ಟೆಂಟ್ ಕ್ವಶನ್ ಇಸ್ ಹೂ ಇಸ್ ದ ಕನ್ಸ್ಯೂಮರ್, ಹೂ ಕ್ಯಾನ್ ಫೈಲ್ ಎ ಕಂಪ್ಲೈಂಟ್. Okay, 1 question, 1 marks question, 2 marks question. Who can file a complaint? And the next question is what are the rights of the consumers? Very important questions for the 4 marks. What are the rights? RIGHTS, rights of the consumers. Then what are the responsibilities of the consumers? Okay, idishtayitu. Next the ಒಂದು ಲೆಟರ್ ಬರುತ್ತೆ. ಓಕೆ, ಫೈನಲ್ ಆಗಿ ಒಂದು ಲೆಟರ್ ಬರುತ್ತೆ. ಆ ಲೆಟರ್ ಅನ್ನ ಯಾವ ರೀತಿನಲ್ಲಿ ಇರಬೇಕು ಅದೇ ರೀತಿನಲ್ಲಿ ನೀವು ಬಯಾಟ್ ಮಾಡ್ಕೊಂಡು ಬರೀರಿ ಅಂತ ಯಾರು ಹೇಳಲ್ಲ. ಸೊ ಅಲ್ಲೇನ್ ಮಾಡ್ತೀರಾ ಅಂತಂದ್ರೆ ಜಸ್ಟ್ ಆ ಒಂದು ಕಂಟೆಂಟ್ಸ್ ಅನ್ನ ನೋಡ್ಕೋಬೇಕು ಅಷ್ಟೇ. ಟು ಅಡ್ರೆಸ್ ಬರುತ್ತೆ, ಫ್ರಮ್ ಅಡ್ರೆಸ್ ಬರುತ್ತೆ, ಯಾರು ಬರಿಬೇಕು. ಓಕೆ, ಡೇಟ್, ಜಸ್ಟ್ ವಾಟ್ ಎವರ್ ಯು ರಿಟರ್ನ್ ಇನ್ ದ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಆಸ್ ಅ ಲೆಟರ್ ರೈಟಿಂಗ್, ಇಲ್ಲೂ ಕೂಡ ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಓಕೆ, ಸಬ್ಜೆಕ್ಟ್ ಇರ್ಬೋದು, ಇದೆಲ್ಲವನ್ನು ಬರಿಬೇಕಾಗುತ್ತೆ. ಸೊ ಈ ಒಂದು ಚಾಪ್ಟರ್ ಅಲ್ಲಿ ಹೂ ಇಸ್ ದ ಕನ್ಸ್ಯೂಮರ್, ಹೂ ಕ್ಯಾನ್ ಫೈಲ್ ಎ ಕಂಪ್ಲೈಂಟ್, ದೆನ್ ವಾಟ್ ಆರ್ ದ ರೈಟ್ಸ್ ಆಫ್ ಕನ್ಸ್ಯೂಮರ್, ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್. ಓಕೆ, ಇದಿಷ್ಟಾದ ನಂತರ ನೆಕ್ಸ್ಟ್ ದ ವಾಟ್ ಆರ್ ದ agencies, consumer grievance agencies. So district consumer grievance agencies, state consumer agencies, then there's a district consumer grievance agencies. ಈ ಒಂದು ಕ್ವಶನ್ಸ್ ಅನ್ನ ಜಾಸ್ತಿ ನೋಡ್ಕೊಳ್ಳಿ. ಸೊ ಈ ಒಂದು ಕ್ವಶನ್ಸ್ ಈ ಒಂದು ಚಾಪ್ಟರ್ ಅಲ್ಲಿ ಜಾಸ್ತಿ ರೈಟ್ಸ್ ಮತ್ತೆ ಹೂ ಕ್ಯಾನ್ ಫೈಲ್ ಎ ಕಂಪ್ಲೈಂಟ್, ದೆನ್ ಹೂ ಇಸ್ ದ ಕನ್ಸ್ಯೂಮರ್, ಈ ಕ್ವಶನ್ಸ್ ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಮಾಡಬೇಕು. ಈ ಸರಿ ಪ್ರಿಪರೇಟರಿ ನಲ್ಲಿ ರೈಟ್ಸ್ ಕೇಳಿದ್ರು ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ 2 ಮಾರ್ಕ್ಸ್ ಕ್ವಶನ್ ಕೇಳಿದ್ರು. ಸೊ ಹಾಗಾಗಿ ರೈಟ್ಸ್ 4 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಓದುವಂತ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್.
ಓಕೆ, ನನ್ನ ಒಂದು ನನ್ನ ಒಂದು ಸಜೆಷನ್ಸ್ ಅನ್ನ ನಾನು ಕೊಡ್ತಾ ಇರುವಂತದ್ದು. ಇದಿಷ್ಟರಲ್ಲೇನೆ ನೀವು ಓದಿದ್ರೆ ಬರುತ್ತಾ ಸರ್, ಪಕ್ಕ ನೀವು ಪಾಸ್ ಹಾಗೆ ಆಗ್ತೀರಾ, ಹಾಗಂತ ಹೇಳ್ಬಿಟ್ಟು ಇದಕ್ಕೇನೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಅನ್ನ ಮಾಡೋದಕ್ಕೆ ಹೋಗ್ಬೋದು. ಸೊ ಇಲ್ಲಿ ನಾನು ಹೇಳ್ತಿರೋವಂಥದ್ದು ಜಸ್ಟ್ ಬಿಸ್ನೆಸ್ ಸ್ಟಡೀಸ್ ಅನ್ನ ಬರೆಯುವಂತ ಸಂದರ್ಭದಲ್ಲಿ ಸೊ ಜಾಸ್ತಿ ಕಾಂಪ್ಲಿಕೇಟೆಡ್ ಆಗಿದ್ಕೊಂಡು ಮಾಡೋದಕ್ಕೆ ಹೋಗ್ಬೇಡಿ. ಓಕೆ, ನೀವು ಯಾವಾಗ ನೀವು ಎಕ್ಸಾಮ್ಗೆ ಹೋಗುವಂತ ಸಂದರ್ಭದಲ್ಲಿ ಭಯ ಪಡ್ತಿರೋ ಅಥವಾ ನೀವು ಯಾವಾಗ ನೀವು ಮನಸ್ಸಲ್ಲಿ ಒಂದು ಗಾಬರಿನ ಪಡ್ಕೊಂಡು ಹೋಗ್ತಿರೋ ಅವಾಗ ನೀವು ಓದಿರೋದು ಕೂಡ ಮರ್ತೋಗುತ್ತೆ. ಡೋಂಟ್ ಡೂ ಲೈಕ್ ದಟ್. ಸೊ ವೆದರ್ ಇಟ್ ಇಸ್ ಎ ಫೇಲ್ ಆರ್ ಪಾಸ್, ಒಂದು ಫೇಲ್ ಆಗಬೇಕು, ಪಾಸ್ ಆಗಬೇಕು. ನನ್ನ ಲೈಫಲ್ಲಿ ಎರಡನ್ನೂ ಆಗಿ ಬಂದಿರೋದ್ರಿಂದ ನನಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಭಯ ಬೇಡ. ಆ ಭಯದಲ್ಲಿ ನಾನು ನಾಳೆ ಎಕ್ಸಾಮ್ ಇದೆ ಅಂತಂದ್ರೆ ಇವತ್ತು ತರೋನಲ್ಲಿ ಕೂತ್ಕೊಂಡು ಭಯದಲ್ಲಿ ಓದುವಂಥದ್ದು, don't do like that. And also one more suggestion for you, for all of my dear students, so don't mug up and you don't study all the chapters. ಈಗ ಒಂದು 12 ಚಾಪ್ಟರ್ಸ್ ಇದೆ ಅಂತಂದ್ರೆ 12 ಚಾಪ್ಟರ್ಗೂ ಕೂತ್ಕೊಂಡು ಓದುವಂತ ಅವಶ್ಯಕತೆ ಇಲ್ಲ. ನೋ ನೀಡ್ ಟು ಸ್ಟಡಿ ಆಲ್ ದ ಚಾಪ್ಟರ್ಸ್ ಹಿಯರ್. ಸೊ ಥರೋಲಿ ಪ್ರಿಪೇರ್ ದ 10 ಚಾಪ್ಟರ್ಸ್ ವಿಚ್ ಎವರ್ ಇಸ್ ಕಂಫರ್ಟಬಲ್ ಟು ಯು. ಯಾವ ಒಂದು ಚಾಪ್ಟರ್ ಅಲ್ಲಿ ನೀವು ಕಂಫರ್ಟಬಲ್ ಇದ್ದೀರೋ ಜಸ್ಟ್ ಟು ಥರೋಲಿ ಪ್ರಿಪೇರ್ ದಟ್ ಚಾಪ್ಟರ್ಸ್ ಓನ್ಲಿ. whatever the important questions I given, so just within that I have to be study thoroughly prepare. ಆ ಒಂದು ಕ್ವಶನ್ ಗೆ thoroughly ನೀವು ಪ್ರಿಪೇರ್ ಆಗಬೇಕು. ಸೊ this is the logics for to getting the good score here. ಅಂಡ್ ಆಲ್ಸೋ ದ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಅಂತ ನಾನು ಹೇಳಿದ ಸಂದರ್ಭದಲ್ಲಿ ನಾನು ಏನು ಒಂದು 8 ಮಾರ್ಕ್ಸ್ ಕ್ವಶನ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿದ್ನೋ ಇದಿಷ್ಟರಲ್ಲೇನೆ ಕವರ್ ಆಗುತ್ತೆ. ಯು ಡೋಂಟ್ ಸ್ಪೆಂಡ್ ಟೂ ಮಚ್ ಆಫ್ ಟೈಮ್ ಟು ಆನ್ ದ 1 ಮಾರ್ಕ್ಸ್ ಕ್ವಶನ್ಸ್ ಆರ್ 2 ಮಾರ್ಕ್ಸ್ ಕ್ವಶನ್ಸ್ ಆರ್ POQs ಕ್ವಶನ್. thoroughly prepare for the 8 ಮಾರ್ಕ್ಸ್ ಕ್ವಶನ್ and 4 ಮಾರ್ಕ್ಸ್ ಕ್ವಶನ್ಸ್. 8 ಮಾರ್ಕ್ಸ್ ಕ್ವಶನ್ಗೆ ಮತ್ತೆ 4 ಮಾರ್ಕ್ಸ್ ಕ್ವಶನ್ಗೆ thoroughly ಪ್ರಿಪೇರ್ ಆಗಿ. ಸರ್ ನಾನು ಎಲ್ಲನೂ ಓದ್ತೀನಿ ಸರ್, 1 ಮಾರ್ಕ್ಸ್ ಕ್ವಶನ್ಸ್ಗೆ ನಾನು ಬರೆಯೋದಕ್ಕಾಗಲ್ಲ ಸರ್, ಎಲ್ಲೆಲ್ಲೋ ಕೇಳ್ಬಿಡ್ತಾರೆ ಕ್ವಶನ್ಗೆ ಆನ್ಸರ್. ಸೊ ನೋ, ಎಲ್ಲೆಲ್ಲೂ ಕೇಳೋದಿಲ್ಲ, ವಿತ್ ಇನ್ ದ ಸಿಲೆಬಸ್ ಅಲ್ಲೇ ಕೇಳುವಂಥದ್ದು. ಓಕೆ, ಸೊ ಹಾಗಾಗಿ ಸೊ ನಿಮ್ಮ ಒಂದು ಮೈಂಡ್ ಅಲ್ಲಿ ಆ ಒಂದು ರೀತಿಯಾದಂಥ ಒಂದು ನೆಗೆಟಿವ್ ಥಿಂಗ್ಸ್ ಇದ್ರೆ ಪ್ಲೀಸ್ ರಿಮೂವ್ ದಟ್ ಒನ್. ಓಕೆ, 1 ಮಾರ್ಕ್ಸ್ ಕ್ವಶನ್ಸ್ 2 ಮಾರ್ಕ್ಸ್ ಕ್ವಶನ್ಸ್ಗೆ ಕಷ್ಟ ಇಲ್ಲ. ಬಿಕಾಸ್ ಆಫ್ ಯುವರ್ ಟಾರ್ಗೆಟ್ ಇಸ್ 100 ಮಾರ್ಕ್ಸ್ ಓನ್ಲಿ. 100 ಮಾರ್ಕ್ಸ್ಗೆ ನಾವು ಕ್ವಶನ್ಸ್ ಅನ್ನ ನಾವು ಮಾಡ್ತಿದ್ದೀರಾ ಅಂತಂದ್ರೆ ನೀವು 10 ಚಾಪ್ಟರ್ಸ್ ಅನ್ನು ಕೂತ್ಕೊಂಡು ನೀವು ಮಾಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ thoroughly prepare the 10 chapters only. Out of 12, if you study thoroughly 10 chapters, ಪಕ್ಕ you will get the good score only. ಓಕೆ, ಸೊ ಇದಿಷ್ಟು ನನ್ನ ಒಂದು ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಕೆಲವು ಆನ್ಸರ್ ಅನ್ನು ನಾನು ಹೇಳಿದ್ದೀನಿ. ಸೊ ನಿಮಗೆ ಇದರಲ್ಲಿ ಯಾವುದಾದ್ರೂ ಡೌಟ್ಸ್ ಇದೆ ಅಂತ ಅಂದಾಗ ನನ್ನ ಒಂದು ಈ ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಿ. ನಿಮ್ಗೆ ಯಾವುದೇ ರೀತಿಯಂತ ಒಂದು ಕ್ಲಾಸಸ್ ಬೇಕು ಅಂತಂದ್ರೆ ಎಸ್ಪೆಷಲಿ ದ ಬಿಸ್ನೆಸ್ ಸ್ಟಡೀಸ್ ಅಂಡ್ ಅಕೌಂಟೆನ್ಸಿ ವಿತ್ ಡಿಗ್ರಿ ಕ್ಲಾಸಸ್, ಡಿಗ್ರಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆರ್ ಕಾಸ್ಟ್ ಅಕೌಂಟಿಂಗ್ ಆರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆರ್ ನಮ್ಮ ಸೆಕೆಂಡ್ PUC ಅಕೌಂಟೆನ್ಸಿ ಇರ್ಬೋದು, ಫಸ್ಟ್ ಇಯರ್ ಅಕೌಂಟೆನ್ಸಿ ಇರ್ಬೋದು, ಫಸ್ಟ್ ಇಯರ್ ಬಿಸ್ನೆಸ್ ಸ್ಟಡೀಸ್ ಇರ್ಬೋದು, ಈ ಒಂದು ಚಾನಲ್ ನಲ್ಲಿ ನನ್ನ ಒಂದು ಚಾನಲ್ ನಲ್ಲಿ ನಿಮಗೆ ಈ ರೀತಿಯಂತ ಒಂದು ಕ್ಲಾಸಸ್ ಸಿಗ್ತಾ ಹೋಗುತ್ತೆ. ಸೊ ಆದಷ್ಟು ಎಲ್ಲರೂ ಕೂಡ ಸೊ ಜಸ್ಟ್ ಡೂ ಯುವರ್ ಬೆಸ್ಟ್. ಓಕೆ, ಡೂ ಯುವರ್ ಬೆಸ್ಟ್. ಸೊ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಸೊ ಡೂ ವೆಲ್. ಸೊ ನಿಮಗೆ ಯಾವುದೇ ರೀತಿಯಂತ ಒಂದು ಕ್ಲಾಸಸ್ ಬೇಕು ಅಂತಂದ್ರೆ ನನ್ನ ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅನ್ನು ಮಾಡಿ. ನನ್ನ ಒಂದು ಕ್ಲಾಸಸ್ ನಿಮಗೆ ಮುಂದೆ ಸಿಗ್ತಾ ಹೋಗುತ್ತೆ. ಸೊ ಆದಷ್ಟು ನನ್ನ ಕ್ಲಾಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಅಲ್ಲಿ ಕ್ಲಿಕ್ ಮಾಡಿ. ಸೊ ನನ್ನ ಒಂದು ಕ್ಲಾಸಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೇನೇ ನಿಮಗೆ ಬೇಕಾದಂತ ಕ್ಲಾಸ್ ಕಮೆಂಟ್ ಅನ್ನ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮಾತ್ರ ಮಾಡೋಕೆ ಹೋಗ್ಬೇಡಿ ಅಂತ ಹೇಳ್ತಾ ನನ್ನ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.